So next, vertical distribution of temperature. ಉಷ್ಣಾಂಶದ ಊರ್ಧ್ವಮುಖ ಹಂಚಿಕೆ. As we go above, the temperature decreases up to tropopause. Tropopause ಅಂದ್ರೆ ಏನು? Sir, end of troposphere, sir. So the boundary of troposphere is tropopause. ಇದನ್ನ ನಾವು ಮಿಶ್ರ ವಿರಾಮ ಅಥವಾ ಪರಿವರ್ತನಾ ವಿರಾಮ. ಸೊ ಟ್ರೋಪೋಪಾಸ್ ವರೆಗೂ ಸಹ ಉಷ್ಣಾಂಶ ಏನಾಗ್ತದೆ, ಇಳಿತಾ ಹೋಗ್ತದೆ. ಓಕೆ, ಸೊ ವಾಟ್ ಈಸ್ ದ ಹೈಟ್ ಆಫ್ ಟ್ರೋಪೋಪಾಸ್? ಪರಿವರ್ತನಾ ವಿರಾಮದ ಎತ್ತರ ಎಷ್ಟು? ಈಕ್ವೇಟರ್ ಇಂದ ಮೆಜರ್ ಮಾಡಿದ್ರೆ 15 ಕಿಲೋಮೀಟರ್ ಸರ್, ಬಟ್ ಪೋಲಾರ್ ರೀಜನ್ ಅಲ್ಲಿ ಮೆಜರ್ ಮಾಡಿದ್ರೆ ಟ್ರೋಪೋಪಾಸ್ 8 ಕಿಲೋಮೀಟರ್ಸ್ ಇರುತ್ತೆ ಸರ್. ಸೊ ಇಟ್ ವೇರೀಸ್ ಅಲ್ವಾ? ಸೊ on the equator, the height of the tropopause will vary from 15 to 18 kilometers, whereas in the polar region, the height of the tropopause will be around 6 to 8 kilometers. Okay, it varies as the temperature regime changes and also as the season changes. Okay, ಪರಿವರ್ತನಾ ಮಂಡಲದ ಎತ್ತರ ಸಮಭಾಜಕ ವೃತ್ತದ ಬಳಿಯಲ್ಲಿ 15 ರಿಂದ 18 ಕಿಲೋಮೀಟರ್ ಎತ್ತರ ಇರುತ್ತೆ. ಮತ್ತೆ ಧ್ರುವ ಪ್ರದೇಶಗಳ ಬಳಿಯಲ್ಲಿ ಇದು 6 ರಿಂದ 8 ಕಿಲೋಮೀಟರ್ ಎತ್ತರ ಇರ್ತದೆ. ಇದು ಕಾಲದಿಂದ ಕಾಲಕ್ಕೆ ಮತ್ತು ದಿನದಿಂದ ದಿನಕ್ಕೆ ವ್ಯತ್ಯಾಸ ಆಗ್ತಾ ಹೋಗ್ತದೆ ಎತ್ತರ. ಇದನ್ನ ಯಾಕೆ ಹೇಳ್ತಾ ಇದೀನಿ ನಾನು ಅಂತಂದ್ರೆ, ಉಷ್ಣಾಂಶ ಮೇಲಕ್ಕೆ ಹೋದಂತೆ ಕಡಿಮೆ ಆಗ್ತಾ ಹೋಗ್ತದೆ ಇಲ್ಲಿವರೆಗೂ ಸಮೋಷ್ಣ ವಿರಾಮದವರೆಗೂ. ಈ ಪ್ರಕ್ರಿಯೆನ ಏನಂತ ಕರೀತಾರೆ? ನಾರ್ಮಲ್ ಲ್ಯಾಪ್ಸ್ ಸರ್. ನಾರ್ಮಲ್ ಲ್ಯಾಪ್ಸ್ ರೇಟ್. ನಾರ್ಮಲ್ ಲ್ಯಾಪ್ಸ್ ಕನ್ನಡದಲ್ಲಿ ಉಷ್ಣಾಂಶದ ಸಾಮಾನ್ಯ ಇಳಿಕೆ. ಎಷ್ಟು ಅದರ ರೇಟ್ ಅಂತ ಹೇಳಿದ್ದೆ? ಇದು ಇಂಪಾರ್ಟೆಂಟ್. ಫಾರ್ ಎವರಿ -6.5 ಫಾರ್ ಎವರಿ 1000 meters. ಫಾರ್ ಎವರಿ 1000 meters. ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇಲ್ಲ ಅಂತ ನಾವು ಟೆಂಪರೇಚರ್ ಡಿಸ್ಟ್ರಿಬ್ಯೂಷನ್ ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಓಕೆ, ಸೊ ಯಾಕೆ ಹೀಗೆ ಉಷ್ಣಾಂಶ ಕಡಿಮೆ ಆಗ್ತದೆ? ಅದು ಒಂದು ಇಂಪಾರ್ಟೆಂಟ್ ಕ್ವಶನ್. ಅದು ಯಾಕೆ ಪರಿವರ್ತನಾ ಮಂಡಲದಲ್ಲೇ ಕಡಿಮೆ ಆಗ್ತದೆ? ಡೆನ್ಸಿಟಿ ಆಫ್ ಏರ್, ಆಮೇಲೆ ಗ್ಯಾಸಸ್. ದ ಗ್ಯಾಸಸ್ ಆರ್ ಹೆವಿಲಿ ಕಾನ್ಸಂಟ್ರೇಟೆಡ್ in the lower part of our atmosphere. That is why the temperature is more there, as the gases absorb the insolation. Okay, one point. Apart from gas, what are the elements we found in the lower atmosphere? So 3 elements which are the composition of our atmosphere. ಯಾವ್ಯಾವು? ನಮ್ಮ ವಾಯುಮಂಡಲದ 3 ಮುಖ್ಯ ಅಂಶಗಳು ಯಾವುವು? ವಾಟರ್ ವೇಪರ್, different types of dust particles, water vapor, and another one is different types of gases. ಈ 3 ಅಂಶಗಳು ನಮ್ಮ ವಾಯುಮಂಡಲದಲ್ಲಿ ಕಂಡುಬರುವಂತಹ ಮುಖ್ಯವಾದಂತಹ ಅಂಶಗಳು. 3 ಸಹ ಪರಿವರ್ತನಾ ಮಂಡಲದ ತಳಭಾಗದಲ್ಲಿ ಅಧಿಕವಾಗಿ ಶೇಖರಣೆ ಆಗಿವೆ. ಅವುಗಳ ಮುಖ್ಯ ಕೆಲಸ ಏನಪ್ಪಾ ಅಂದ್ರೆ ಸೂರ್ಯನಿಂದ ಬರುವಂತಹ ಕಿರಣಗಳನ್ನ ಹೀರ್ಕೋತವೆ. ಹಾಗಾಗಿ ಇವು ಬಿಸಿ ಆಗ್ತವೆ. ಇವು ಬಿಸಿ ಆಗೋದ್ರಿಂದ ಆ ಭಾಗ ಪೂರ್ತಿ ಬಿಸಿಯಾಗಿದೆ. ತಳಭಾಗ ಬಿಸಿಯಾಗಿರ್ತದೆ, ಮೇಲ್ಭಾಗದಲ್ಲಿ ಇವುಗಳ ಪ್ರಮಾಣ ಎಲ್ಲ ಕಡಿಮೆ ಇರೋದ್ರಿಂದ ಉಷ್ಣಾಂಶನೂ ಸಹ ಕಡಿಮೆ ಇರ್ತದೆ. ದ ವರ್ಟಿಕಲ್ ಟೆಂಪರೇಚರ್ ಗ್ರೇಡಿಯಂಟ್ ಅಂತ ಕರಿತೀವಿ. ನಾರ್ಮಲ್ ಲ್ಯಾಬ್ಸ್ ರೇಟ್. The amount will be 6.5 degrees Celsius for every 1000 meters. Okay. So this one is also known as the vertical temperature gradient. So ಇದನ್ನ ನಾವು vertical temperature gradient ಅಂತ ಸಹ ಕರಿತೀವಿ. ಊರ್ಧ್ವಮುಖ ಉಷ್ಣಾಂಶ ಇಳಿಕೆ. So this vertical temperature gradient is controlled by many factors. Okay. So energy transfer ಅಂತ ಒಂದು, and vertical motion. So the vertical temperature gradient ಅಂತಂದ್ರೆ ಮೇಲಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗುವಂತಹ ಒಂದು ಪ್ರಕ್ರಿಯೆ ಏನಿದೆ,
ಅದನ್ನು ನಿರ್ಧರಿಸುವಂತಹ ಅಂಶಗಳು ಮುಖ್ಯವಾಗಿ ಎರಡನ್ನ ನಾವು ನೋಡ್ತೀವಿ. ಎನರ್ಜಿ ಟ್ರಾನ್ಸ್ಫರ್ ಅಂದ್ರೆ ಶಕ್ತಿಯ ಹಂಚಿಕೆ ಮತ್ತು ಊರ್ಧ್ವಮುಖ ಚಲನೆ. ಈ ಎರಡು ಅಂಶಗಳು ಇದಕ್ಕೆ ಕಾರಣ ಆಗಿದ್ದಾವೆ. ಶಕ್ತಿಯ ಹಂಚಿಕೆ. ಸೊ ಎನರ್ಜಿ ಟ್ರಾನ್ಸ್ಫರ್ ಅಲ್ಲಿ ಬರುವಂತಹ ಮುಖ್ಯವಾದಂತಹ ಪ್ರಕ್ರಿಯೆಗಳು ಯಾವಪ್ಪ ಅಂತಂದ್ರೆ ಲೇಟೆಂಟ್ ಹೀಟ್, ರೇಡಿಯೇಷನ್, ಟೆರಿಸ್ಟ್ರಿಯಲ್ ರೇಡಿಯೇಷನ್ ಅಂಡ್ ಸೆನ್ಸಿಬಲ್ ಹೀಟ್ ಟ್ರಾನ್ಸ್ಫರ್ ಫ್ರಮ್ ಸರ್ಫೇಸ್. ದಿಸ್ ಈಸ್ ಹೌ ದ ಎನರ್ಜಿ ಟ್ರಾನ್ಸ್ಫರ್ ಟೇಕ್ಸ್ ಪ್ಲೇಸ್. ಈ ರೀತಿ ನಾವು ಶಕ್ತಿಯ ಹಂಚಿಕೆ ಆಗೋದನ್ನ ಲೇಟೆಂಟ್ ಹೀಟ್ ಅಂತಂದ್ರೆ ನಾನು ಗುಪ್ತೋಷ್ಣ ಅಂತ ಹೇಳಿದ್ದೆ. ಜಲರೂಪದಲ್ಲಿದ್ದಂತಹ ನೀರು ಆವಿಯಾಗಲಿಕ್ಕೆ ಸ್ವಲ್ಪ ಪ್ರಮಾಣದ ಒಂದು ಎನರ್ಜಿ ಶಕ್ತಿ ಅದರೊಳಗಡೆ ಶೇಖರಣೆ ಆಗ್ತದೆ. ಅದನ್ನ ನಾವು ಗುಪ್ತೋಷ್ಣ ಅಂತ ಕರಿತೀವಿ. ಈ ಗುಪ್ತೋಷ್ಣ ನೀರಿನ ಆವಿಯ ಮುಖಾಂತರ ಭೂಮಿಯಿಂದ ಮೇಲಕ್ಕೆ ಹೋಗ್ತದೆ. ಹಾಗಾಗಿ ಈ ವರ್ಟಿಕಲ್ ಟೆಂಪರೇಚರ್ ಗ್ರೇಡಿಯಂಟ್ ಮೇಲೆ ಅದು ಪ್ರಭಾವವನ್ನ ಬೀರ್ತದೆ. ರೇಡಿಯೇಷನ್, ಟೆರಿಸ್ಟ್ರಿಯಲ್ ರೇಡಿಯೇಷನ್ ಅಂತಂದ್ರೆ ಹಗಲಿನ ವೇಳೆಯಲ್ಲಿ ಬಿಸಿಯಾದಂತಹ ಭೂಮಿ ರಾತ್ರಿಯ ವೇಳೆ ಕೂಲ್ ಆಗ್ತದಲ್ಲ, ತಂಪಾಗ್ತದಲ್ಲ, ತಂಪಾಗುವ ಪ್ರಕ್ರಿಯೆಯಲ್ಲಿ ಅದು ಭೂಮಿ ತಾನು ಹೀರಿಕೊಂಡಂತಹ ಶಕ್ತಿಯನ್ನ ಹೊರಗಡೆಗೆ ಬಿಡ್ತದೆ. ಎಲ್ಲಿಗೆ ಬಿಡ್ತದೆ? ಗಾಳಿಗೆ ಬಿಡ್ತದೆ. ಸೊ ಅದನ್ನು ನಾವು ಟೆರಿಸ್ಟ್ರಿಯಲ್ ರೇಡಿಯೇಷನ್ ಅಂತ ಕರಿತೀವಿ. ಭೂ ಮೇಲ್ಮೈ ವಿಕಿರಣ ಅಂತ. ಮತ್ತೆ ಸೆನ್ಸಿಬಲ್ ಹೀಟ್ ಟ್ರಾನ್ಸ್ಫರ್. ರೇಡಿಯೇಷನ್ ಅಷ್ಟೇ ಅಲ್ಲ, ವಿಕಿರಣ ಅಷ್ಟೇ ಅಲ್ಲ, ಕೆಲವೊಂದು ಪ್ರಮಾಣದ ಶಕ್ತಿನೂ ಸಹ ನಮ್ಮ ಅನುಭವಕ್ಕೆ ಬರುವಂತಹ ಶಕ್ತಿನೂ ಸಹ ಸೆನ್ಸಿಬಲ್ ಹೀಟ್ ಅಂತ, ಅದು ಸಹ ಭೂಮಿಯಿಂದ ವಾಯುಮಂಡಲಕ್ಕೆ ವರ್ಗಾವಣೆ ಆಗ್ತದೆ. ಇದು ಶಕ್ತಿಯ ವರ್ಗಾವಣೆ. ನೆಕ್ಸ್ಟ್ ವರ್ಟಿಕಲ್ ಮೋಷನ್ ಅಲ್ಲಿ ಬರುವಂತದ್ದು ದ ಪ್ರೆಷರ್ ಸಿಸ್ಟಮ್ಸ್. ಪ್ರೆಷರ್ ಸಿಸ್ಟಮ್ ಅಂತಂದ್ರೆ ಒತ್ತಡ ವ್ಯವಸ್ಥೆ ಅಂತ. ಸೊ ಒತ್ತಡ ವ್ಯವಸ್ಥೆ ಅಂತಂದ್ರೆ ದೇರ್ ಆರ್ 2 types ಆಫ್ ಪ್ರೆಷರ್ ಸಿಸ್ಟಮ್ಸ್, ದ ಹೈ ಪ್ರೆಷರ್ ಸಿಸ್ಟಮ್ ಅಂಡ್ ಲೋ ಪ್ರೆಷರ್ ಸಿಸ್ಟಮ್. ಊರ್ಧ್ವಮುಖ ಚಲನೆಯಲ್ಲಿ ಬರುವಂತಹ ಮುಖ್ಯವಾದಂತಹ ಅಂಶಗಳು ಅಂತಂದ್ರೆ ಒತ್ತಡ ವ್ಯವಸ್ಥೆಗಳು. ಅದರಲ್ಲಿ 2 ಒತ್ತಡ ವ್ಯವಸ್ಥೆಗಳಿದಾವೆ, ಅಧಿಕ ಒತ್ತಡ ವ್ಯವಸ್ಥೆ ಮತ್ತು ಕಡಿಮೆ ಒತ್ತಡ ವ್ಯವಸ್ಥೆ. ಅಧಿಕ ಒತ್ತಡ ವ್ಯವಸ್ಥೆ ಯಾವಾಗ ಆಗ್ತದೆ? if there is cold temperature, there will be high density of air. This is known as high pressure system. ಯಾವಾಗ ವಾತಾವರಣ ತಂಪಾಗಿರ್ತದೋ ಅಂತಹ ಕಾಲದಲ್ಲಿ ಅಲ್ಲಿರುವಂತಹ ಗಾಳಿ ಏನಾಗಿರ್ತದೆ? ತುಂಬಾ ಒತ್ತೊತ್ತಾಗಿರ್ತದೆ, ಅಂದ್ರೆ ಅದರ ಸಾಂದ್ರತೆ ಜಾಸ್ತಿ ಇರ್ತದೆ. ಅದನ್ನು ನಾವು ಅಧಿಕ ಒತ್ತಡ ವಲಯ ಅಂತ ಕರಿತೀವಿ. ಯಾವಾಗ ಗಾಳಿ ಬಿಸಿಯಾಗಿರ್ತದೆ, if the hot air is there, there will be low density giving rise to low pressure. ಯಾವಾಗ ಗಾಳಿ ಬಿಸಿ ಆಗ್ತದೋ ಹಗುರ ಆಗ್ತದೆ, ಮೇಲಕ್ಕೆ ಹೋಗ್ತದೆ, ಇದನ್ನ ನಾವು ಕಡಿಮೆ ಒತ್ತಡ ವ್ಯವಸ್ಥೆ ಅಂತ ಕರಿತೀವಿ. ಸೊ ದೀಸ್ high and low pressure system will cause the vertical motion of air. ಸೊ ಈ ಅಧಿಕ ಮತ್ತು ಕಡಿಮೆ ಒತ್ತಡ ಇವೇನಿದಾವೆ ವ್ಯವಸ್ಥೆಗಳಿವೆ, ಅವು ಗಾಳಿ ಮೇಲಕ್ಕೆ ಕೆಳಕ್ಕೆ ಚಲಿಸಲಿಕ್ಕೆ ಕಾರಣ ಆಗ್ತದೆ. ಅಧಿಕ ಒತ್ತಡ ಇದ್ದಾಗ ಗಾಳಿ ಅದರ ಭಾರ ಜಾಸ್ತಿ ಆಗಿರ್ತದೆ, ಹಾಗಾಗಿ ಮೇಲಿಂದ ಕೆಳಕ್ಕೆ ಇಳಿತದೆ. ಸೊ ಅದನ್ನ ಸಬ್ಸಿಡೆನ್ಸ್ ಅಂತ ಕರಿತೀವಿ. Subsidence happens when the air becomes colder and denser. It descends from upper part of the atmosphere to lower part of the atmosphere. So ಮೇಲಕ್ಕೆ ಯಾವಾಗ ಚಲಿಸ್ತದೆ ಗಾಳಿ? It is opposite to this process. Okay. When the air got heated, it will expand and float. When it was floating, it is moving upward. So this vertical motion ಏನಂತ ಕರಿತೀವಿ? ಕನ್ವೆಕ್ಷನ್ ಅಂತ ಸಹ ಕರಿತೀವಿ, ಪ್ರಚಲನ. ಈ ರೀತಿಯಾಗಿ ನಾವು ಈ ವರ್ಟಿಕಲ್ ಟೆಂಪರೇಚರ್ ಗ್ರೇಡಿಯಂಟ್ಗೆ ಕಾರಣವಾದಂತಹ ಅಂಶ. ಊರ್ಧ್ವಮುಖ ಹಂಚಿಕೆಯಲ್ಲಿ ಈ ವರ್ಟಿಕಲ್ ಟೆಂಪರೇಚರ್ ಗ್ರೇಡಿಯಂಟ್ ಅತ್ಯಂತ ಮುಖ್ಯವಾದಂತಹ ಅಂಶ. ಯಾಕೆ ಉಂಟಾಗ್ತದೆ ಅನ್ನೋದಕ್ಕೆ ಎನರ್ಜಿ ಟ್ರಾನ್ಸ್ಫರ್ ಮತ್ತೆ ವರ್ಟಿಕಲ್ ಮೋಷನ್ ಇದೆ ಮುಖ್ಯವಾದಂತಹ ಕಾರಣ. ಸೊ ನೆಕ್ಸ್ಟ್, ಸೊ ಲ್ಯಾಪ್ಸ್ ರೇಟ್ ನಿಮ್ಗೆ ಗೊತ್ತಿದೆ. ನಾರ್ಮಲ್ ಲ್ಯಾಪ್ಸ್ ರೇಟ್, ಉಷ್ಣಾಂಶದ ಸಾಮಾನ್ಯ ಇಳಿಕೆ, ಇದು ನಿಮ್ಗೆ ಗೊತ್ತಿದೆ ಅಲ್ವಾ?
ಪ್ರತಿ 1000 ಮೀಟರ್ಗೆ 6.5 ಡಿಗ್ರಿ ಸೆಲ್ಸಿಯಸ್. ಕೆಲವು ಪುಸ್ತಕದಲ್ಲಿ 6 ಡಿಗ್ರಿ ಸೆಲ್ಸಿಯಸ್ ಅಂತಾನು ಹೇಳ್ತಾರೆ. ಓಕೆ, ಸೊ ಇದು ಎಲ್ಲಾ ಭಾಗದಲ್ಲೂ ಒಂದೇ ರೀತಿಯಾಗಿರಲ್ಲ, ಎಲ್ಲ ಕಾಲದಲ್ಲೂ ಸಹ ಒಂದೇ ರೀತಿಯಾಗಿ ಇರಲ್ಲ. 6.5 ಡಿಗ್ರಿ ಸೆಲ್ಸಿಯಸ್ ಪರ್ 1000 ಮೀಟರ್ಸ್ ಅಂತ ಹೇಳಿದೆ. ಈ ಪ್ರಮಾಣ ಪ್ರದೇಶದಿಂದ ಪ್ರದೇಶಕ್ಕೆ, ಕಾಲದಿಂದ ಕಾಲಕ್ಕೆ ವ್ಯತ್ಯಾಸ ಆಗ್ತದೆ. ದಿಸ್ ವೇರೀಸ್ ವಿತ್ ಹೈಟ್, ಲೊಕೇಶನ್ ಅಂಡ್ ದ ಸೀಸನ್. ಎತ್ತರಕ್ಕೆ ತಕ್ಕಂತೆ ವ್ಯತ್ಯಾಸ ಆಗ್ತದೆ, ಸ್ಥಳಕ್ಕೆ ತಕ್ಕಂತೆ ವ್ಯತ್ಯಾಸ ಆಗ್ತದೆ, ಮತ್ತೆ ಕಾಲಕ್ಕೆ ತಕ್ಕಂತೆ ಈ ಪ್ರಮಾಣ 6.5 ಡಿಗ್ರಿನೇ ಇರಲ್ಲ, ಅದು ವ್ಯತ್ಯಾಸ ಆಗ್ತದೆ. ಸೊ ಯಾಕೆ ವ್ಯತ್ಯಾಸ ಆಗ್ತದೆ ಅಂತ ನೋಡೋಣ. ಈ ಪ್ರಮಾಣ ನಾರ್ಮಲ್ ಲ್ಯಾಬ್ಸ್ 6.5 ಡಿಗ್ರಿ ಸೆಲ್ಸಿಯಸ್ is the standard, but it varies when we go there and collect the data. At the time of collecting the data, the temperature may differ. It actually differs. 6.5 ಡಿಗ್ರಿ ಸೆಲ್ಸಿಯಸ್ ಇರಲ್ಲ, ಇಟ್ ವೇರೀಸ್. ಆ ಕಾಲದಲ್ಲಿ ಯಾವ ಟೈಮಲ್ಲಿ ಹೋಗಿ ನಾವು 1000 ಮೀಟರ್ ಎತ್ತಕ್ಕೆ ಹೋದ್ರೆ ಟೆಂಪರೇಚರ್ ಇಷ್ಟಿದೆ, 6.5 ಇಲ್ಲ, ಒಂದು 7 ಇದೆ, 8 ಇದೆ, ಆ ಟೈಮ್ಗೆ ಕರೆಕ್ಟ್ ಅಂತಂದ್ರೆ ಆ ಲ್ಯಾಬ್ಸ್ ರೇಟ್ ಅನ್ನ ನಾವು ಎನ್ವಿರಾನ್ಮೆಂಟಲ್ ಲ್ಯಾಬ್ಸ್ ರೇಟ್ ಅಂತ ಕರೀತೀವಿ. ನಾವು ಹೋಗಿ ಅಳದಾಗ ಸಿಗುವಂತಹ ಒಂದು ಸಾಮಾನ್ಯ ಇಳಿಕೆ ಪ್ರಮಾಣ ಏನಿದೆ ಅದನ್ನು ನಾವು ಪರಿಸರ ಸಾಮಾನ್ಯ ಇಳಿಕೆ ಅಂತ ಕರಿತೀವಿ. ಅದು ಆಕ್ಚುಯಲ್ ಲ್ಯಾಬ್ಸ್ ರೇಟ್. ಆಕ್ಚುಯಲ್ ಲ್ಯಾಬ್ಸ್ ರೇಟ್ is the lapse rate present at the time of measuring. Okay, so 6.5 ಡಿಗ್ರಿ ಸೆಲ್ಸಿಯಸ್ ಇರಲ್ಲ, it varies according to the insolation level. Okay, ಸೂರ್ಯನಿಂದ ಬರುವಂತಹ ಶಾಖವನ್ನ ಆ ಪ್ರದೇಶ ಎಷ್ಟು ಪ್ರಮಾಣದಲ್ಲಿ ಹೀರ್ಕೊಂಡಿದೆ ಅನ್ನೋದರ ಆಧಾರದ ಮೇಲೆ ನಾರ್ಮಲ್ ಲ್ಯಾಬ್ಸ್ ರೇಟ್ ವೇರಿ ಆಗ್ತದೆ. ಬೇಸಿಗೆ ಅವಧಿಯಲ್ಲಿ ಇದು ಜಾಸ್ತಿ ಆಗ್ತದೆ, ದಿನದ ಅವಧಿಯಲ್ಲಿ ಜಾಸ್ತಿ ಆಗ್ತದೆ. ಸ್ಥಳದಿಂದ ಸ್ಥಳಕ್ಕೆ ಅಂತಂದಾಗ ಟ್ರಾಪಿಕ್ಸ್ ಅಲ್ಲಿ ಇದು ಜಾಸ್ತಿ ಇರ್ತದೆ. ಸೊ ಕಾಲದಿಂದ ಕಾಲಕ್ಕೆ, ಸಮಯದಿಂದ ಸಮಯಕ್ಕೆ, ಪ್ರದೇಶದಿಂದ ಪ್ರದೇಶಕ್ಕೆ ಇದು ವ್ಯತ್ಯಾಸ ಆಗ್ತದೆ. ಬೇಸಿಗೆಯಲ್ಲಿ ಅತಿ ಹೆಚ್ಚು ಎನ್ವಿರಾನ್ಮೆಂಟಲ್ ಲ್ಯಾಬ್ಸ್ ರೇಟ್ ಮಾಡ್ತೀವಿ ನಾವು. ದಿನದ ಅವಧಿಯಲ್ಲಿ ರಾತ್ರಿಯ ಅವಧಿಗಿಂತ ಹೆಚ್ಚಿನ ಪ್ರಮಾಣದ ಉಷ್ಣಾಂಶ ಸಾಮಾನ್ಯ ಇಳಿಕೆ ಮಾಡ್ತೀವಿ. ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಮಧ್ಯ ಅಕ್ಷಾಂಶಗಳು ಮತ್ತು ಮೇಲಕ್ಷಾಂಶಗಳು ಅವುಗಳಿಗಿಂತ ಹೆಚ್ಚಿನ ಲ್ಯಾಬ್ಸ್ ರೇಟ್ ಇರೋದನ್ನು ನಾವು ನೋಡ್ತೀವಿ. ಇನ್ ದ ಲೋವರ್ ಲೇಯರ್ಸ್ ಆಫ್ ಟ್ರೋಪೋಪಾಸ್, ಭೂಮಿಯ ಮೇಲ್ಮೈಯಿಂದ ಟ್ರೋಪೋಪಾಸ್ ವರೆಗೂ ಇಲ್ಲಿ ನಾರ್ಮಲ್ ಲ್ಯಾಬ್ಸ್ ರೇಟ್ ಅಥವಾ ಎನ್ವಿರಾನ್ಮೆಂಟಲ್ ಲ್ಯಾಬ್ಸ್ ರೇಟ್ ಇರೋದನ್ನ ನಾವು ನೋಡ್ತೀವಿ. ದ ಲ್ಯಾಬ್ಸ್ ರೇಟ್ ಮೇ ಬಿ ವೆರಿ ಹೈ ಆನ್ ಕ್ಲಿಯರ್ ಸನ್ನಿ ಡೇಸ್. ಸೊ ಮೋಡದ ಇಲ್ದಿರುವಂತಹ ಅತ್ಯಂತ ಬಿಸಿಲನ್ನ ಪಡ್ತಾ ಇರುವಂತಹ ಕಾಲದಲ್ಲಿ ಈ ಲ್ಯಾಬ್ಸ್ ರೇಟು ಜಾಸ್ತಿ ಇರ್ತದೆ. ಜಾಸ್ತಿ ಅಂತಂದ್ರೆ 10 ಡಿಗ್ರಿವರೆಗೂ ಹೋಗ್ಬೋದು, 12 ಡಿಗ್ರಿವರೆಗೂ ಹೋಗ್ಬೋದು, 12 ಡಿಗ್ರಿ ಸೆಲ್ಸಿಯಸ್ ಹೋಗ್ಬೋದು. ಪ್ರತಿ 1000 ಮೀಟರ್ ಹೋದ್ರೆ 12 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಗ್ತದೆ, ಆ ಥರ ಹೇಳ್ಬೋದು. ಓಕೆ, ಯಾಕೆ ತಳಭಾಗ ಜಾಸ್ತಿ ಹೀಟ್ ಆಗಿರುತ್ತೆ, ಮೇಲ್ಭಾಗ ಕಡಿಮೆ ಹೀಟ್ ಆಗಿರುತ್ತೆ. ಸೊ ಹಾಗಾಗಿ ಈ ಡಿಫ್ರೆನ್ಸ್ ಜಾಸ್ತಿ ಸಿಗ್ತದೆ. ಸೊ ಅದೇ ರೀತಿ ಬಿಸಿಯಾದಂತಹ ಅವಧಿಯಲ್ಲಿ ಇದರಿಂದ ಕ್ಲಿಯರ್ ಸನ್ನಿ ಡೇಸ್ the environmental lapse rate will be higher, whereas during the clear winter nights environmental lapse rate will be low. Okay, ಉಷ್ಣಾಂಶದ ವ್ಯತ್ಯಾಸ ಇಲ್ಲಿಂದ ಇಲ್ಲಿಗೆ ತುಂಬಾ ಕಡಿಮೆ ಇರ್ತದೆ, ಹಾಗಾಗಿ ಲ್ಯಾಬ್ಸ್ ರೇಟು ಸಹ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಇದಕ್ಕೆ ನಾವು ಒಂದು ಚಿತ್ರ ಸಹ ನೋಡ್ತೀವಿ. ಸೊ ಈ ಚಿತ್ರದಲ್ಲಿ ನಾವು ಪ್ರತಿ 1000 ಮೀಟರ್ ಅಂದ್ರೆ ಇದು 1000 ಮೀಟರ್, 2000 ಮೀಟರ್, ಪ್ರತಿ 1000 ಮೀಟರ್ಗೆ ಎನ್ವಿರಾನ್ಮೆಂಟಲ್ ಲ್ಯಾಬ್ಸ್ ರೇಟ್ ನೋಡಿದ್ರೆ ದಿಸ್ ಈಸ್ ಸ್ಟೀಪ್ ಹೈ ಲ್ಯಾಬ್ಸ್ ರೇಟ್. ಇದು ಫಸ್ಟ್ ಒನ್. ದಿಸ್ ಇಸ್ ಲೋ ಲ್ಯಾಬ್ಸ್ ರೇಟ್. ದಿಸ್ ಈಸ್ ನಾರ್ಮಲ್ ಲ್ಯಾಬ್ಸ್ ರೇಟ್. ನಾರ್ಮಲ್ ಲ್ಯಾಬ್ಸ್ ರೇಟು ಅರೌಂಡ್ 6.5 ಡಿಗ್ರಿ ಸೆಲ್ಸಿಯಸ್. ಇದು ಡ್ಯೂರಿಂಗ್ ದ ಡೇ ಟೈಮ್ ಆರ್ ಡ್ಯೂರಿಂಗ್ ದ ಸಮ್ಮರ್ ಟೈಮ್. ಬೇಸಿಗೆ ಕಾಲದಲ್ಲಿ ಅಥವಾ
ಹಗಲಿನ ವೇಳೆಯಲ್ಲಿ ಯಾವಾಗ ಸೂರ್ಯನ ಕಿರಣಗಳು ಜಾಸ್ತಿ ಬೀಳ್ತದೆ ಆಗ ಹೈ ಲ್ಯಾಬ್ಸ್ ರೇಟ್ ಇರೋದು ನೋಡ್ತೀವಿ. ತುಂಬಾ ತಂಪಾದ ಕಾಲದಲ್ಲಿ ಕಡಿಮೆ ಲ್ಯಾಬ್ಸ್ ರೇಟ್ ಇರೋದನ್ನ ನಾವು ನೋಡ್ತೀವಿ. ಈ ರೀತಿಯ ಅತಿಯಾದ ಮತ್ತು ಕಡಿಮೆ ಆದಂತಹ ಒಂದು ಸಾಮಾನ್ಯ ಇಳಿಕೆ ಪ್ರಮಾಣ ಅಲ್ಲಿರುವಂತಹ ವಾತಾವರಣದ ಪರಿಸ್ಥಿತಿಯ ಮೇಲೆ ನಿರ್ಧಾರ ಆಗಿರ್ತದೆ. ಓಕೆ, ವಾತಾವರಣದ ಪರಿಸ್ಥಿತಿಗಳು ಅಂತಂದ್ರೆ ಸೂರ್ಯನಿಂದ ಬರುವಂತಹ ಶಾಖ, ಗಾಳಿಯಲ್ಲಿ ಇರುವಂತಹ ನೀರಾವಿಯ ಪ್ರಮಾಣ, ಮೋಡ ಹಬ್ಬಿರುವಂತಹ ರೀತಿ. ಸೊ ಈ ಅಂಶಗಳಾದ ಮೇಲೆ ಇದು ಜಾಸ್ತಿನೋ ಅಥವಾ ಕಡಿಮೆನೋ ಅನ್ನೋದು ನಿರ್ಧಾರ. The steepness or lowness of the lapse rate or temperature gradient will depend on the different atmospheric condition present on that particular time, especially the insolation, the amount of insolation, the amount of water vapor present in the air, and the amount of cloudiness. So these are the factors which affect the steepness or lowness of the temperature gradient. So the cause for this decline is, as we know, there is highest concentration of the gases in the lower part of the atmosphere, and also the surface is the source of heating of atmosphere. This is the main source. This is reflected radiation, reflected or ರೇಡಿಯೇಟೆಡ್ ಹೀಟ್. ಭೂಮಿಯಿಂದ ಪ್ರತಿಫಲನ ಆದಂತಹ ಸೂರ್ಯನ ಕಿರಣಗಳು ವಾಯುಮಂಡಲವನ್ನ, ಗಾಳಿಯನ್ನ ಬಿಸಿ ಮಾಡುತ್ತೆ. ಪ್ರತಿಫಲನ ಮತ್ತು ಭೂಮಿ ಹೀರ್ಕೊಂಡಂತಹ ಒಂದು ಉಷ್ಣಾಂಶ ಏನಿದೆ ಅದು ರಾತ್ರಿಯ ವೇಳೆಯಲ್ಲಿ ಬಿಟ್ಕೊಡೋದ್ರಿಂದ ರೇಡಿಯೇಷನ್, ವಿಕಿರಣದ ಮುಖಾಂತರ ಭೂಮಿಯ ಸಂಪರ್ಕದಲ್ಲಿರುವಂತಹ ಗಾಳಿ ಬಿಸಿಯಾಗುತ್ತೆ. ಮೇನ್ ಸೋರ್ಸ್ ಆಫ್ ಹೀಟಿಂಗ್ ದ ಅಟ್ಮಾಸ್ಫಿಯರ್. ಇದು ಮೇನ್ ಸೋರ್ಸ್ ಆಗಿರೋದು ಅದು ಭೂಮಿಯ ಮೇಲ್ಮೈ ಮುಖ್ಯವಾದಂತಹ ಒಂದು ಮೂಲ ಏನಕ್ಕೆ ಗಾಳಿಯನ್ನ ಬಿಸಿ ಮಾಡೋದಕ್ಕೆ. ಹಾಗಾಗಿ ಭೂಮಿಗೆ ಹತ್ತಿರ ಇರುವಂತಹ ಗಾಳಿ ಅತ್ಯಂತ ಬಿಸಿಯಾಗಿರ್ತದೆ. ಮೇಲಕ್ಕೆ ಹೋದಂತೆ ಅಲ್ಲಿ ಯಾವುದೇ ಸೋರ್ಸ್ ಇರಲ್ಲ. ಹಾಗಾಗಿ ಈ ಭಾಗ ತಂಪಾಗಿರ್ತದೆ, ಈ ಭಾಗ ಬಿಸಿಯಾಗಿರ್ತದೆ. ಯಾವುದೋ ಭೂಮಿಗೆ ಹತ್ತಿರ ಇರುವಂತಹ ಭಾಗ. ಹೀಗೆ ಇಲ್ಲಿಂದ ಇಲ್ಲಿಗೆ ಟೆಂಪರೇಚರ್ ಟ್ರಾನ್ಸ್ಫರ್ ಆಗ್ತದೆ. ಇದೊಂದು ಕಾರಣ ಲ್ಯಾಬ್ಸ್ ರೇಟ್ ಆಗ್ಲಿಕ್ಕೆ, ಮೇಲಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗ್ಲಿಕ್ಕೆ. ಈ ಭಾಗದಲ್ಲಿ ಅಧಿಕ ಉಷ್ಣಾಂಶ, ಈ ಭಾಗದಲ್ಲಿ ಕಡಿಮೆ ಉಷ್ಣಾಂಶ. ನಾವು ಇಲ್ಲಿಂದ ಇಲ್ಲಿಗೆ ಹೋದ್ರೆ ಏನಾಗ್ತದೆ, ಉಷ್ಣಾಂಶ ಇಳಿಕೆ ಆಗ್ತದೆ. ಇದೊಂದು ಕಾರಣ. ಇದಲ್ಲದೆ ಇನ್ನೊಂದು ಕಾರಣಗಳೇನಪ್ಪಾ ಅಂತಂದ್ರೆ ವಾಟರ್ ವೇಪರ್ ಇಸ್ ಆಲ್ಸೋ ಹೆವಿಲಿ ಕಾನ್ಸಂಟ್ರೇಟೆಡ್ ಆನ್ ದ ಲೋವರ್ ಪಾರ್ಟ್ ಆಫ್ ದಿ ಟ್ರೋಪೋಸ್ಫಿಯರ್. ಪರಿವರ್ತನಾ ಮಂಡಲದ ತಳಭಾಗದಲ್ಲಿ ಅಧಿಕವಾದಂತಹ ಈ ನೀರಾವಿ ಹಂಚಿಕೆ ಆಗಿರೋದ್ರಿಂದ ಇದು ಸೂರ್ಯನಿಂದ ಬರುವಂತಹ ಕಿರಣಗಳನ್ನ ಹೀರ್ಕೋತದೆ, ಅದು ಬಿಸಿ ಮಾಡ್ತದೆ. ಅಂಡ್ ಡಸ್ಟ್ ಪಾರ್ಟಿಕಲ್ಸ್ ಆರ್ ಆಲ್ಸೋ ಹೆವಿಲಿ ಕಾನ್ಸಂಟ್ರೇಟೆಡ್ ಆನ್ ದ ಲೋವರ್ ಪಾರ್ಟ್ ಆಫ್ ದಿ ಅಟ್ಮಾಸ್ಫಿಯರ್. Whereas in the higher part of the atmosphere, there is very verified distribution of these factors. In the upper part will cause lower amount of insolation. This is why the temperature will be lower in the at the higher altitude. So ಹಾಗಾಗಿ ಕೆಳಗಡೆಯಿಂದ ಮೇಲಕ್ಕೆ ಹೋದಂತೆ ಉಷ್ಣಾಂಶ ಏನಾಗ್ತದೆ, ಕಡಿಮೆ ಆಗ್ತಾ ಹೋಗ್ತದೆ. ಮತ್ತೆ ಲೋಕಲ್ ರಿಲೀಫ್ ಆಲ್ಸೋ ಎಫೆಕ್ಟ್ ದ ಲ್ಯಾಬ್ಸ್ ರೇಟ್. ಸ್ಥಳೀಯವಾಗಿರುವಂತಹ ಭೂಸ್ವರೂಪಗಳು ಸಹ ಉಷ್ಣಾಂಶದ ಸಾಮಾನ್ಯ ಇಳಿಕೆ ಮೇಲೆ ಪ್ರಭಾವವನ್ನ ಬೀರ್ತವೆ. ಸೊ ನಾವು ಮೌಂಟೇನ್ಸ್ ಮತ್ತು ವ್ಯಾಲೀಸ್ ಅನ್ನು ನೋಡಿದಾಗ, ಇಫ್ ಎ ವ್ಯಾಲಿ in mountain region is filled with cold and dense air, ವ್ಯಾಲಿ ಗೊತ್ತಿದೆ, ಕಣಿವೆ ಇಲ್ಲಿಂದ ಕೆಳಗಡೆಗೆ ಈ ಭಾಗದಲ್ಲಿ ರಾತ್ರಿ ವೇಳೆಯಲ್ಲಿ ಒಂದು ಏರ್ ಪಾರ್ಸಲ್, ಇಫ್ ಇಟ್ ಗೆಟ್ ಡೆನ್ಸರ್ ಅಂಡ್ ಕೋಲ್ಡ್ ಅಂಡ್ ಡೆನ್ಸರ್, ಈ ಗಾಳಿ ಏನಿದೆ ಇದು ತಂಪಾಗಿ ಹೆಚ್ಚು ಸಾಂದ್ರತೆಯನ್ನು ಹೊಂದಾಗ ಏನಾಗ್ತದೆ, ಇದು ಭಾರದಿಂದ ಕಣಿವೆಗೆ ಬಂದು ಇಲ್ಲಿ ಕೂತ್ಕೊಳ್ತದೆ. ಆಗ ಈ ಭಾಗ ತಂಪಾಗಿರ್ತದೆ, ಮತ್ತೆ ಈ ಭಾಗ ಇದಕ್ಕಿಂತ ಸ್ವಲ್ಪ ಬಿಸಿಯಾಗಿರ್ತದೆ. ಅಥವಾ ಹಾಗಾಗಿ ಇಲ್ಲಿಂದ ಇಲ್ಲಿಗೆ ನಮಗೆ ಟೆಂಪರೇಚರ್ ಗ್ರೇಡಿಯಂಟು ಲೋ ಇರ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಈ ಬೆಟ್ಟಗುಡ್ಡಗಳ ಪ್ರದೇಶದಲ್ಲಿ
ಈ ರೀತಿಯ ಪರಿಸ್ಥಿತಿ ನಾವು ನೋಡ್ತೀವಿ. ಇಲ್ಲಿ ಕಡಿಮೆ ಉಷ್ಣಾಂಶದ ಇಳಿಕೆ ಪ್ರಮಾಣ ಕಂಡು ಬರುತ್ತದೆ. ಯಾಕಂತಂದ್ರೆ ತಂಪಾದಂತಹ ಗಾಳಿ ಪರ್ವತದ ಇಳಿಜಾರಿನ ಮುಖಾಂತರ ಹರಿದು ಬಂದು ಪರ್ವತದ ಕಣಿವೆಗಳಲ್ಲಿ ಇರೋದ್ರಿಂದ ಕೆಳಗಡೆಯಿಂದ ಮೇಲಕ್ಕೆ ಹೋದಂತ ಉಷ್ಣಾಂಶದ ವ್ಯತ್ಯಾಸ ಅಷ್ಟೊಂದು ಇರಲ್ಲ. ಉಷ್ಣಾಂಶದ ವ್ಯತ್ಯಾಸ ಜಾಸ್ತಿ ಇದ್ರೆ ಈ ನಾರ್ಮಲ್ ಆಬ್ಸಲ್ಯೂಟ್ ಜಾಸ್ತಿ ಇರ್ತದೆ. ಉಷ್ಣಾಂಶದ ವ್ಯತ್ಯಾಸ ಕಡಿಮೆ ಇದ್ರೆ ಸಾಮಾನ್ಯ ಇಳಿಕೆ ಪ್ರಮಾಣ ಕಡಿಮೆ ಇರ್ತದೆ. ರಾತ್ರಿಯ ವೇಳೆಯಲ್ಲಿ ಈ ಪರಿಸ್ಥಿತಿ ಉಂಟಾದ್ರೆ ಹಗಲಿನ ವೇಳೆಯಲ್ಲಿ ಏನಾಗ್ತದೆ, ಈ ಭಾಗ ಅತಿಯಾದ ಉಷ್ಣಾಂಶದಿಂದಾಗಿ ಬಿಸಿ ಆಗ್ತದೆ. ಬಿಸಿ ಆಗೋದ್ರಿಂದ ಇಲ್ಲಿಂದ ಇಲ್ಲಿಗೆ ಇರುವಂತಹ ಉಷ್ಣಾಂಶದ ವ್ಯತ್ಯಾಸ ಜಾಸ್ತಿ ಇರ್ತದೆ. ಆಗ ಟೆಂಪರೇಚರ್ ಗ್ರೇಡಿಯಂಟ್ ತುಂಬಾ ಇಳಿಜಾರನ್ನು ಹೊಂದಿರ್ತದೆ. ಸೊ ದ ಆಕ್ಚುಯಲ್ ಲ್ಯಾಪ್ಸ್ ರೇಟ್ ಆರ್ ದಿ ಎನ್ವಿರಾನ್ಮೆಂಟಲ್ ಲ್ಯಾಪ್ಸ್ ರೇಟ್ is always different from normal ಲ್ಯಾಪ್ಸ್. ಬೇಸಿಗೆಯ ಅವಧಿಯಲ್ಲಿ ಖಂಡಗಳ ಮೇಲೆ, ಭೂಖಂಡಗಳ ಮೇಲೆ ಇದು ತುಂಬಾ ಹೆಚ್ಚಿನ ಇಳಿಜಾರನ್ನು ಹೊಂದಿರ್ತದೆ, ಸ್ಟೀಪ್ ಆಗಿರ್ತದೆ. ಇದು ಅವಾಗ ಡ್ಯೂರಿಂಗ್ ಸಮ್ಮರ್ಸ್ ಆನ್ ದ ಕಾಂಟಿನೆಂಟ್ಸ್, ELR ಅಂತಂದ್ರೆ ಎನ್ವಿರಾನ್ಮೆಂಟಲ್ ಲ್ಯಾಪ್ಸ್ ರೇಟ್ ಅಂತ. ಇದು ಬೇಸಿಗೆ ಅವಧಿಯಲ್ಲಿ ಭೂಭಾಗದ ಮೇಲೆ ಜಾಸ್ತಿ ಇರ್ತದೆ. ಅದೇ ವಿಂಟರ್ ಟೈಮ್ ಅಲ್ಲಿ ಅಂದ್ರೆ ಚಳಿಗಾಲದ ಅವಧಿಯಲ್ಲಿ ಸಾಗರಗಳ ಮೇಲೆ ಜಾಸ್ತಿ ಇರ್ತದೆ, ಓಷಿಯನ್ಸ್. ಇದು ವಿರುದ್ಧ ಆಗ್ತದೆ. ಸಮ್ಮರ್ ಅಲ್ಲಿ ಹೆಚ್ಚಿನ ಒಂದು ಹೆಚ್ಚಿನ ಪರಿಸರ ಸಾಮಾನ್ಯ ಇಳಿಕೆ ಪ್ರಮಾಣ ಭೂಭಾಗದ ಮೇಲೆ ಇದ್ರೆ, ಅತಿ ಕಡಿಮೆ ಪರಿಸರ ಇಳಿಜಾರು ಪ್ರಮಾಣ ಅದು ಸಾಗರಗಳ ಮೇಲೆ ಇರ್ತದೆ. ವಿಂಟರ್ ಅಲ್ಲಿ ಇದು ವೈಸ್ ವರ್ಸ. ಓಕೆ, ಇನ್ನೊಂದು ಇದ್ರ ಪ್ರಕಾರ ಏನಪ್ಪ ಅಂದ್ರೆ, ವಾಯುಮಂಡಲವನ್ನು ನಾವು ಎರಡು ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ, ದ ಲೋವರ್ ಪಾರ್ಟ್ ಅಂಡ್ ಅಪ್ಪರ್ ಪಾರ್ಟ್. ಲೋವರ್ ಪಾರ್ಟ್ ಈಸ್ ಎಕ್ಸ್ಟೆಂಡೆಡ್ ಅಪ್ ಟು 1600 meters above the surface. ಸೊ ಭೂಮಿಯ ಮೇಲ್ಮೈಯಿಂದ 1600 ಮೀಟರ್ ಎತ್ತರದವರೆಗೆ ಇರೋದನ್ನ ನಾವು ಕೆಳಭಾಗ ಅಂತ ಕರೀಬಹುದು. ವಾಯುಮಂಡಲದ ಪರಿವರ್ತನಾ ಮಂಡಲದ ಕೆಳಭಾಗ. ಟ್ರೋಪೋಸ್ಫಿಯರ್ ಅಲ್ಲಿ ಎರಡು ಭಾಗ, ಪರಿವರ್ತನಾ ಮಂಡಲ. ದ ಅಪ್ಪರ್ ಪಾರ್ಟ್ ಆಫ್ ದಿ ಟ್ರೋಪೋಸ್ಫಿಯರ್ ಈಸ್ ಎಕ್ಸ್ಟೆಂಡೆಡ್ ಫ್ರಮ್ 1600 meters to 18 kilometers or 10 kilometers. ಸೊ ಇದನ್ನ ಅಪ್ಪರ್ ಪಾರ್ಟ್ ಅಂತ ಕರೀತಾರೆ, ಇದನ್ನ ಲೋವರ್ ಪಾರ್ಟ್ ಅಂತ ಕರೀತಾರೆ. ಸೊ ಇಲ್ಲಿ ನಾರ್ಮಲ್ ಲ್ಯಾಪ್ಸ್ ರೇಟ್ ವಿಲ್ ಬಿ 6.5 degrees Celsius. ಇಲ್ಲಿ 7 degrees Celsius ಇದೆ. ಎತ್ತರದ ಭಾಗದಲ್ಲಿ 7 degrees Celsius, ತಳಭಾಗದಲ್ಲಿ 6.5 degrees Celsius ಇರ್ತದೆ. ಆದ್ರೆ ಈ ತಳಭಾಗದಲ್ಲಿ ಇದು ನಾರ್ಮಲ್ ಆಗಿರಲ್ಲ. ಓಕೆ, ಇಲ್ಲಿ ಯಾವಾಗಲೂ ಅದೇ ಇದನ್ನ ನೋಡ್ತೀವಿ ನಾವು. ಅಪ್ಪರ್ ಪಾರ್ಟ್ ಅಂದ್ರೆ 1600 ಮೀಟರ್ಗಿಂತ ಮೇಲಿನ ಪ್ರದೇಶ ಏನಿದೆ ಅಲ್ಲಿ 7.5 degrees Celsius ಇರ್ತದೆ ಎಲ್ಲಾ ಕಾಲದಲ್ಲೂ, ಎಲ್ಲ ಪ್ರದೇಶದಲ್ಲೂ ಸಹ. ಓನ್ಲಿ ಬಿಲೋ ದ 1600 meters we are seeing the variation in the normal lapse rate. So this will highly variable as per the place, date and seasons. So according to Austin Miller, the lapse rate is lower in winter low ಆಗಿರ್ತದೆ then summer. ಬೇಸಿಗೆ ಕಾಲಕ್ಕೆ ಹೋಲಿಸಿದ್ರೆ ಚಳಿಗಾಲದಲ್ಲಿ ಲ್ಯಾಪ್ಸ್ ರೇಟ್ ತುಂಬಾ ಕಡಿಮೆ ಇರ್ತದೆ. ಮತ್ತೆ ಇಟ್ ಈಸ್ ಲೋವರ್ ಇನ್ ನೈಟ್ ಇನ್ ದ ಡೇ. ಹಗಲಿಗಿಂತ ರಾತ್ರಿಯ ಹೊತ್ತಲ್ಲಿ ಈ ಉಷ್ಣಾಂಶದ ವಿಪರ್ಯಯ ಪ್ರಕ್ರಿಯೆ ಏನಿದೆ ಅದು ಕಡಿಮೆ ಇರ್ತದೆ. ಇದಕ್ಕೆ ಕಾರಣ ನಾನು ಈಗಾಗಲೇ ಹೇಳಿದ್ದೀನಿ. So during the night there is no insolation, but there is terrestrial radiation causing the cooling down of the lower part of the atmosphere. So this is causing the equal distribution of temperature vertically. So that is why the lapse rate is lower during the night, whereas during the day, because of the intense heating of the ground surface is more hotter than
ಅಪ್ಪರ್ ಲೆವೆಲ್ ಸರ್ಫೇಸ್. ಸೊ ದಟ್ ಇಸ್ ಬೈ, ಸೊ ರಾತ್ರಿಯ ವೇಳೆಯಲ್ಲಿ ಭೂಮಿಯಿಂದ ವಿಕಿರಣ ಆಗಿ ಭೂಮಿ ಏನಾಗ್ತದೆ, ತಂಪಾಗ್ತದೆ. ಸೊ ಹಾಗಾಗಿ ಭೂಮಿಯ ಸಂಪರ್ಕದಲ್ಲಿರುವಂತಹ ಈ ವಾಯುಮಂಡಲ ತಳಭಾಗ ಏನಿದೆ ಅದು ತಂಪಾಗಿರ್ತದೆ, ಮೇಲ್ಭಾಗವೂ ಸಹ ತಂಪಾಗಿರ್ತದೆ. ಹಾಗಾಗಿ ಉಷ್ಣಾಂಶದ ವಿಪರ್ಯ ಇಳಿಜಾರು ಏನಿದೆ ಅದು ತುಂಬಾ ಕಡಿಮೆ ಇರ್ತದೆ. ಪೂರ್ಣ ಒಂದೇ ಉಷ್ಣಾಂಶ ಇರೋದು ನೋಡ್ತದೆ. ಅದೇ ಹಗಲಿನ ವೇಳೆಯಲ್ಲಿ ಮೇಲ್ಮೈ ತುಂಬಾ ಬಿಸಿ ಆಗಿರ್ತದೆ, ಯಾಕಂದ್ರೆ ಭೂಮಿ ಬೇಗ ಹೆಚ್ಚು ಉಷ್ಣಾಂಶ, ಹಾಗೆ ತಳಭಾಗ ಜಾಸ್ತಿ ಬಿಸಿ ಆಗಿರ್ತದೆ, ಮೇಲಕ್ಕೆ ಹೋದಂತೆ ತಂಪಾಗ್ತಾ ಹೋಗ್ತದೆ. ಹೀಗಾಗಿ ಉಷ್ಣಾಂಶದ ವ್ಯತ್ಯಾಸ ಜಾಸ್ತಿ ಇರೋದ್ರಿಂದ ಉಷ್ಣಾಂಶ ವಿಪರ್ಯಯ ಇಳಿಜಾರು ಏನಿದೆ, ಟೆಂಪರೇಚರ್ ಗ್ರೇಡಿಯಂಟ್ ಅಂತ ಏನ್ ಹೇಳ್ತೀವಿ, ಅದು ಹೆಚ್ಚಿರ್ತದೆ. ಸಮ್ಮರ್ ಅಲ್ಲೂ ಅಷ್ಟೇ, ವಿಂಟರ್ ಅಲ್ಲೂ ಇದೇ ರೀತಿ ವ್ಯತ್ಯಾಸ ಆಗ್ತದೆ. ಸೊ ದ ಲಾಸ್ಟ್ ಪಾಯಿಂಟ್ ಹಿಯರ್ ಇನ್ ದ distribution of vertical temperature. So the height of troposphere is, as we discussed earlier, 16 to 18 kilometers in the equatorial region. ಸಾಮಾಜಿಕ ವೃತ್ತದಲ್ಲಿ ಪರಿವರ್ತನಾ ವಿರಾಮದ ಎತ್ತರ 16 ಕಿಲೋಮೀಟರ್ ಇಂದ 18 ಕಿಲೋಮೀಟರ್. ಅದೇ ನಾವು ಧ್ರುವಗಳ ಕಡೆಗೆ ಬಂದಂತೆ ಇದು 6 ರಿಂದ 9 ಕಿಲೋಮೀಟರ್ ಅಥವಾ 10 ಕಿಲೋಮೀಟರ್ where in the polar regions. ನಾನು ಮೊದಲೇ ಹೇಳಿದೆ, the lapsing of temperature, that is the decreasing of temperature, is in the tropopause. ಪರಿವರ್ತನಾ ವಿರಾಮದ ಹತ್ರ ಏನು ಮೇಲಕ್ಕೆ ಕಡಿಮೆ ಆಗ್ತದೆ ಅದು ಅಲ್ಲಿ ಸ್ಟಾಪ್ ಆಗ್ತದೆ. ಅಲ್ಲಿಂದ ಮೇಲಕ್ಕೆ ಉಷ್ಣಾಂಶ ಏರಿಕೆ ಆಗ್ತಾ ಹೋಗ್ತದೆ. ಓಕೆ, ಸೊ ಇಲ್ಲಿ ಸೀಸ್ ಆಗುವಂತಹ ಎತ್ತರನೂ ಸಹ ವ್ಯತ್ಯಾಸ ಆಗ್ತದೆ. ಓಕೆನಾ? ಸೊ ಇದೆರಡು ನೋಡಿ, ಈಕ್ವೇಟರ್ ರೀಜನ್ ಅಲ್ಲಿ 16 ಕಿಲೋಮೀಟರ್ ವರೆಗೂ ಈ ಉಷ್ಣಾಂಶ ಇಳಿತಾ ಹೋಗ್ತದೆ. ಇದು ಈಕ್ವೇಟರ್, ಇದು ಪೋಲ್. ಸೊ ಇಲ್ಲಿ 16 ರಿಂದ 18 ಕಿಲೋಮೀಟರ್ ವರೆಗೂ ಉಷ್ಣಾಂಶ ಇಳಿಕೆ ಆಗ್ತಾ ಹೋಗ್ತದೆ. ಇಲ್ಲಿ ಪೋಲಾರ್ ರೀಜನ್ ಅಲ್ಲಿ 6 ರಿಂದ 9 ಕಿಲೋಮೀಟರ್ ವರೆಗೂ ಇಳಿಕೆ ಆಗ್ತಾ ಹೋಗ್ತದೆ. ಸೊ ಈ ಹೈಟ್ ವರೆಗೂ, ಈ ಹೈಟ್, ಓಕೆನಾ? ಸೊ ಇಲ್ಲಿರೋ ಉಷ್ಣಾಂಶ ಸೇಮ್ ಆಗಿರ್ತದೆ. ಇಲ್ಲಿ ಮೇಲಕ್ಕೆ ಹೋದಂತೆ ಇಲ್ಲಿಗಿಂತ ಕಡಿಮೆ ಉಷ್ಣಾಂಶ ಇರ್ತದೆ. ಸೊ ಇಲ್ಲಿ -80 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಆಗಿರ್ತದೆ. ಸಮಭಾಜಕ ವೃತ್ತದ ಮೇಲ್ಭಾಗದಲ್ಲಿ 16 ರಿಂದ 18 ಕಿಲೋಮೀಟರ್ ಎತ್ತರದಲ್ಲಿ ಎಷ್ಟಿರ್ತದೆ ಉಷ್ಣಾಂಶ? -80 ಡಿಗ್ರಿ ಸೆಲ್ಸಿಯಸ್. ಅಂದ್ರೆ ಇಲ್ಲಿ ಧ್ರುವ ಪ್ರದೇಶದ ಮೇಲೆ ಇರುವಂತಹ ಪರಿವರ್ತನಾ ವಿರಾಮದಲ್ಲಿ ಇಲ್ಲಿ ಉಷ್ಣಾಂಶ ಸುಮಾರು -30 ಡಿಗ್ರಿ ಇರ್ತದೆ. ಓಕೆ, ಸೊ ಇದು ವ್ಯತ್ಯಾಸ ನೋಡಿ, ಆಯ್ತಾ? ಪರಿವರ್ತನಾ ವಿರಾಮ ಆದ್ಮೇಲೆ ಒಂದು ಮಂಡಲ ಬರ್ತದಲ್ಲ, ಅದ್ಯಾವುದು? ಸಮೋಷ್ಣ ಮಂಡಲ ಅಲ್ವಾ? ಸಮೋಷ್ಣ ಮಂಡಲದಲ್ಲಿ ಈ ರೀತಿ ಪರಿವರ್ತನಾ ವಿರಾಮದ ವ್ಯತ್ಯಾಸ ಆಗೋದ್ರಿಂದ ಇಲ್ಲಿಂದ ನಮಗೆ ಉಷ್ಣಾಂಶ ಏರೋದು ಕಂಡು ಬರ್ತದೆ. ಇಲ್ಲಿವರೆಗೂ ಇಳಿಕೆ ಆಗಿತ್ತು ಉಷ್ಣಾಂಶ, ಇಲ್ಲಿವರೆಗೂ ಇಳಿಕೆ ಆಗಿದೆ. ಇಲ್ಲಿ ಏರ್ಲಿಕ್ಕೆ ಶುರುವಾಗಿದೆ ಉಷ್ಣಾಂಶ, ಇಲ್ಲಿ ಧ್ರುವ ಪ್ರದೇಶದಲ್ಲಿ. ಸಮೋಷ್ಣ ಮಂಡಲದಲ್ಲಿ ಉಷ್ಣಾಂಶ ಸಮಭಾಜಕ ವೃತ್ತದಿಂದ ಈ ಕಡೆಗೆ ಹೋದಂತೆ, ಆ ಕಡೆ ಪೋಲಾರ್ ರೀಜನ್ ಕಡೆ ಅಂದ್ರೆ ಧ್ರುವ ಪ್ರದೇಶದ ಕಡೆ ಹೋದ್ರೆ ಉಷ್ಣಾಂಶ ಹೆಚ್ಚಾಗುತ್ತದೆ. ಗ್ರೌಂಡ್ ಲೆವೆಲ್ ಅಲ್ಲಿ ಏನಾಗ್ತದೆ? ಸಮಭಾಜಕ ವೃತ್ತದಿಂದ ಇಲ್ಲಿ ಹೋದ್ರೆ ಏನಾಗ್ತದೆ? ಉಷ್ಣಾಂಶ ಕಡಿಮೆ ಆಗ್ತಾ ಹೋಗ್ತದೆ. ಯಾಕಂದ್ರೆ ಸೂರ್ಯನ ಕಿರಣ ಇಲ್ಲಿ ಸಮಭಾಜಕ ವೃತ್ತದಲ್ಲಿ ಜಾಸ್ತಿ ಬೀಳ್ತದೆ, ಧ್ರುವ ಪ್ರದೇಶದಲ್ಲಿ ಕಡಿಮೆ ಬೀಳ್ತದೆ. ಅದೇ ನಾವು ಸಮೋಷ್ಣ ಮಂಡಲದಲ್ಲಿ ನೋಡಿದಾಗ ಇದು ಉಲ್ಟಾ ಆಗಿರೋದನ್ನ ನಾವು ನೋಡ್ತೀವಿ. ಏನಾಗ್ತದೆ? ಸಮಭಾಜಕ ವೃತ್ತದಿಂದ ಧ್ರುವಗಳ ಕಡೆಗೆ ಹೋದಂತೆ ಉಷ್ಣಾಂಶ ಜಾಸ್ತಿ ಆಗ್ತದೆ. ಯಾಕಂತಂದ್ರೆ ಪರಿವರ್ತನಾ ವಿರಾಮದ ಎತ್ತರ ವ್ಯತ್ಯಾಸ ಇದೆ. in the ground level, as we go from equator to polar region, the temperature decreases, whereas as we go away from the ground, that is
above the ground, temperature got to be decreased up to the boundary of tropopause. But the tropopause height is different in the equator region and the polar region. So the height of the tropopause near the equator is about 15 to 80 kilometers, whereas in the polar region, the tropopause height will be 6 to 9 kilometers. So around above the equator, at around 15 to 80 kilometers, the temperature will be minus 80 degrees Celsius. Whereas on the polar region, at the height of 6 to 9 kilometers, the temperature will be minus 30 degrees Celsius. So above this height, the temperature will be increasing as we go above. So this causes the temperature difference between the equator level and the polar level at the stratosphere. So in the stratosphere, as we go from the equator to polar region, the temperature increases instead of decreasing. Okay. Here now the another type in vertical distribution, the inversion of temperature. ಸೊ ಪರಿವರ್ತನಾ ಮಂಡಲದಲ್ಲಿ ಇದುವರೆಗೂ ನಾವು ನೋಡಿದಂಗೆ ಮೇಲ್ಕೋದಂತೆ ಏನಾಗ್ತದೆ, ಉಷ್ಣಾಂಶ ಕಡಿಮೆ ಆಗ್ತಾ ಹೋಗ್ತದೆ ಎಲ್ಲಿವರೆಗೂ ಪರಿವರ್ತನಾ ವಿರಾಮದಲ್ಲಿ. ಆದರೆ ಕೆಲವೊಂದು ವೇಳೆಯಲ್ಲಿ, ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ನಾವು ಭೂಮಿಯಿಂದ ಮೇಲಕ್ಕೆ ಹೋದಂತೆ ಪರಿವರ್ತನಾ ಮಂಡಲದಲ್ಲಿ ಉಷ್ಣಾಂಶ ಹೆಚ್ಚಾಗ್ತಾ ಹೋಗ್ತದೆ. ಸೊ ಇಂತಹ ಒಂದು ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ ಅಂದ್ರೆ ಉಷ್ಣಾಂಶದ ವಿಪರ್ಯಯ ಅಂತ ಕರಿತೀವಿ. So next we move on to the next important topic in the vertical distribution of temperature, that is the inversion of the temperature. Inversion of the temperature. So contrast to the general trend of decreasing of temperature with the increasing height in the troposphere, there will be in certain conditions, in certain situations, there will be increase of temperature with the increase of height in the troposphere. This phenomena is known as inversion of the temperature or temperature inversion. Okay. ಇದು ಮುಖ್ಯವಾಗಿ ಇರುವಂತಹ ಒಂದು ಕಾನ್ಸೆಪ್ಟ್. ಜನರಲ್ ಆಗಿ ನಾವು ಮೇಲಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗ್ತದೆ ಅಂತ ಹೇಳ್ತೀವಿ. ಆದರೆ ಕೆಲವೊಂದು ವಿಶೇಷ ಸಂದರ್ಭದಲ್ಲಿ ಮೇಲಕ್ಕೆ ಹೋದಂತೆ ಉಷ್ಣಾಂಶ ಇಳಿಕೆ ಆಗ್ತಾ ಹೋಗ್ತದೆ. ಸೊ ಅದನ್ನ ನೋಡೋಣ. ಈಗ ಭೂಮಿ ಇದು ಟ್ರೋಪೋಪಾಸ್, ಇಲ್ಲಿಂದ ಇಲ್ಲಿಗೆ ಹೋದ್ರೆ ಉಷ್ಣಾಂಶ ಏನಾಗಬೇಕು, ಕಡಿಮೆ ಆಗ್ತಾ ಹೋಗ್ಬೇಕು. ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಇಲ್ಲಿಂದ ಇಲ್ಲಿಗೆ ಹೋದ್ರೆ ಉಷ್ಣಾಂಶ ಜಾಸ್ತಿ ಆಗೋದನ್ನ ನೋಡ್ತೀವಿ. ಅದು ಎಲ್ಲಿವರೆಗೂ ಅಂತಂದ್ರೆ 300 ಮೀಟರ್ ಎತ್ತರವರೆಗೂ ಅಷ್ಟೇ. ಅದನ್ನ ನಾವೇನಂತ ಕರಿತೀವಿ, ಇದ್ರ ಹೆಡ್ಡಿಂಗ್ ಏನು ಹಂಗಾರೆ ಇನ್ವರ್ಷನ್ ಆಫ್ ದಿ temperature viparya. There are different types of temperature inversion types. So based on the different methods and different places where this inversion takes place, there are three main types of inversions: ground or surface inversion, ಅದರಲ್ಲಿ ಎರಡು, radiation inversion, advection inversion. Second one, upper air inversion. Subsidence inversion, turbulence or convective inversion. So the final one is frontal inversion. ಇವೆಲ್ಲ ಉಷ್ಣಾಂಶ ವಿಪರ್ಯಯದ ವಿಧಗಳು. ಮೂರು ಮುಖ್ಯವಾದಂತಹ ಭೂ ಮೇಲ್ಮೈ ವಿಪರ್ಯಯ, ಒಂದನೇದು ಗ್ರೌಂಡ್ ಸರ್ಫೇಸ್ ಇನ್ವರ್ಷನ್, ಎರಡನೇದು ಮೇಲ್ಭಾಗದ ವಾಯುಮಂಡಲ ಮೇಲ್ಭಾಗದ ವಿಪರ್ಯಯ,
ಫ್ರಂಟಲ್ ಅಂತಂದ್ರೆ ಫ್ರಂಟಲ್ ಅಂತಾನೆ ಕನ್ನಡದಲ್ಲಿ. ಸೊ ಫ್ರಂಟಲ್ ವಿಪರ್ಯ. ಭೂಮೇಲ್ಮೈ ವಿಪರ್ಯದಲ್ಲಿ ವಿಕಿರಣ ವಿಪರ್ಯ ಅಂತ ಬರ್ತದೆ ಮತ್ತು ಸಮತಲ ವಿಪರ್ಯ ಅಂತ ಬರ್ತದೆ. ವಿಕಿರಣ ವಿಪರ್ಯ, ಸಮತಲ ವಿಪರ್ಯ. ಅಪರ್ಯ ಇನ್ವರ್ಷನ್ ಅಥವಾ ಮೇಲ್ಭಾಗದ ವಿಪರ್ಯದಲ್ಲಿ ಕೆಳಗಿಳಿಯುವಿಕೆ ವಿಪರ್ಯ ಮತ್ತು ಪ್ರಚಲನ ವಿಪರ್ಯ. ಇವನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ದ ಫಸ್ಟ್ ಒನ್ and the most important and most common inversion type is radiation inversion. ವಿಕಿರಣ ವಿಪರ್ಯಯ. ನಮ್ಗೆ ಗೊತ್ತಿದೆ ಮೇಲಕ್ಕೋದಂತೆ ಉಷ್ಣಾಂಶ ಕಡಿಮೆ ಆಗ್ತದೆ. ಇಲ್ಲಿ ಮೇಲಕ್ಕೋದಂತೆ ಉಷ್ಣಾಂಶ ಕಡಿಮೆ ಆಗ್ತದೆ ಸಾಮಾನ್ಯವಾಗಿ. ಅದಕ್ಕೆ ವಿರುದ್ಧವಾಗಿರೋದೇ ವಿಪರ್ಯ. ಅದಕ್ಕೆ ವಿರುದ್ಧವಾಗಿರೋದು ಇನ್ವರ್ಷನ್ ಆಲ್ವೇಸ್ ಕಾಮನ್ಲಿ ಹ್ಯಾಪನ್ಸ್ ಡ್ಯೂರಿಂಗ್ ದ ನೈಟ್ಸ್. ಯಾಕಪ್ಪ ಅಂತಂದ್ರೆ ಡ್ಯೂರಿಂಗ್ ದ ನೈಟ್ಸ್ ದೇರ್ ಇಸ್ ಮೋರ್ ಸರ್ಫೇಸ್ ರೇಡಿಯೇಷನ್. ಭೂ ಮೇಲ್ಮೈ ವಿಕಿರಣ. ರಾತ್ರಿಯ ವೇಳೆಯಲ್ಲಿ ಬಿಸಿಯಾದಂತಹ ಭೂಮಿ ತಂಪಾಗ್ತದೆ. ತಂಪು ಹೇಗೆ ಆಗ್ತದೆ ಅಂತಂದ್ರೆ ಹಗಲಿನ ವೇಳೆಯಲ್ಲಿ ಅಷ್ಟು ಹೊತ್ತು ಬಿಸಿಯಾಗಿದ್ದಂತೂ ಎಲ್ಲ ಎನರ್ಜಿನ ಹೀರ್ಕೊಂಡಿದ್ದಂತಹ ಭೂಮಿ ರಾತ್ರಿಯ ವೇಳೆಯಲ್ಲಿ ಬಿಟ್ಕೊಡ್ತಾ ಹೋಗ್ತದೆ. ಸ್ವಯಂ ಆಗಿ ತನ್ನ ಎನರ್ಜಿಯನ್ನ ಬಿಟ್ಕೊಡ್ತದೆ. ಇದನ್ನ ನಾವು ರೇಡಿಯೇಷನ್ ಅಂತ ಕರಿತೀವಿ, ಭೂ ಮೇಲ್ಮೈ ವಿಕಿರಣ ಅಂತ ಕರಿತೀವಿ. ಡ್ಯೂರಿಂಗ್ ದ ನೈಟ್ಸ್ ದ ಅರ್ತ್ ಸರ್ಫೇಸ್ ಗಿವ್ ಬ್ಯಾಕ್ ದ ಎನರ್ಜಿ ಇಟ್ ಗಾಟ್ ಅಬ್ಸರ್ವ್ಡ್ ಡ್ಯೂರಿಂಗ್ ದ ಡೇ. ದಿಸ್ process is known as surface radiation. Okay, due to the process of surface radiation, the Earth's surface will got cooled down. ಸರ್ಫೇಸ್ ರೇಡಿಯೇಷನ್ ಆದಂತೆ ವಿಕಿರಣ ಎಲ್ಲ ಆಚೆ ಹೋದಂತೆ ಈ ಭೂಮಿಯ ಮೇಲ್ಭಾಗ ಏನಾಗ್ತದೆ, ತಂಪಾಗ್ತದೆ. ಸೊ ಇದು ಭೂಮಿಯ ಮೇಲ್ಭಾಗ ತಂಪಾಗಿದೆ. ಸಂಪರ್ಕಕ್ಕೆ ಬಂದಿರುವಂತಹ ಗಾಳಿನೂ ಸಹ ಏನಾಗ್ತದೆ, ಆ ಭೂಮಿಯ ಮೇಲ್ಮೈ ಸಂಪರ್ಕಕ್ಕೆ ಬಂದಿರುವಂತ ಅಂದ್ರೆ ಭೂಮಿಯ ಮೇಲ್ಮೈ ಮೇಲೆ ಇರುವಂತಹ ಗಾಳಿ ಸಹ ಏನಾಗ್ತದೆ, ಕಂಡಕ್ಷನ್ ಇಂದಾಗಿ ತಂಪಾಗ್ತದೆ. ಒಳಭಾಗ ತಂಪಾಗ್ತದೆ, ಮೇಲ್ಭಾಗ ಬಿಸಿಯಾಗಿರ್ತದೆ. Due to the surface radiation, the Earth's surface got cooled down. The air upon it, which comes in contact to the surface, will also got cooled down because of the conduction process. So, due to this process, the lower part of the air will be colder, whereas the upper part of the air will be warmer. So, as we go from surface to upper level, the temperature increases. This process is known as radiation inversion. ಇದು ರಾತ್ರಿ ವೇಳೆಯಲ್ಲಿ ಆಗ್ತದೆ. ಸಾಮಾನ್ಯವಾಗಿ ಇದು 300 ಮೀಟರ್ ಎತ್ತರದವರೆಗೂ ನಾವು ನೋಡ್ತೀವಿ ಅಂತ ಹೇಳಿದ್ದೆ ನಾನು. Radiation inversion happens up to 300 meters height. ಸೊ ಇದಕ್ಕೆ ಕೆಲವೊಂದು ಕಂಡೀಷನ್ಸ್ ಇದಾವೆ. ಲಾಂಗ್ ಅಂಡ್ ಕ್ಲಿಯರ್ ಸ್ಕೈಸ್. ಫಸ್ಟ್ ಕಂಡೀಷನ್ ರಿಕ್ವೈರ್ಡ್ ಟು ರೇಡಿಯೇಷನ್ ಇನ್ವರ್ಷನ್ ಇಸ್ ಲಾಂಗ್ ಅಂಡ್ ಕ್ಲಿಯರ್ winter skies. Second condition, relatively dry air. Third condition, and snow covered surface. ಸೊ ಈ ಮೂರು ಇರ್ಬೇಕು ಅಂತ ಇಲ್ಲ, ಮೂರಲ್ಲಿ ಯಾವ್ದಾದ್ರು ಒಂದಿದ್ರು ಸಹ ಈ ಉಷ್ಣಾಂಶದ ವಿಪರ್ಯ, ವಿಕಿರಣ ವಿಪರ್ಯ ಆಗ್ತದೆ. ಡ್ಯೂರಿಂಗ್ ದ ಲಾಂಗ್ ಅಂಡ್ ಕ್ಲಿಯರ್ ವಿಂಟರ್ ಸ್ಕೈ, ಚಳಿಗಾಲ ಆಗಿರ್ಬೇಕು ಮತ್ತು ಆಕಾಶದಲ್ಲಿ ಏನಿರಬಾರ್ದು, ಮೋಡ ಇರಬಾರ್ದು. ಓಕೆನಾ? ಸೊ ಈ ತರ ಇದ್ದಾಗ ಏನಾಗ್ತದೆ, ದ ಇನ್ಸೋಲೇಷನ್ ಆಫ್ ದ ಸರ್ಫೇಸ್ ಡ್ಯೂರಿಂಗ್ ದ ಡೇ, radiation of the surface during the night. In this condition, the winter night cloudless sky, the clear sky condition, the radiation of the surface during the night is more
then the insolation of the surface during the day. So ಹಗಲಿನ ವೇಳೆಯಲ್ಲಿ ಸೂರ್ಯನಿಂದ ಬರುವಂತಹ ಸೌರಜನ್ಯ ಶಾಖ ಏನಿದೆ ಅದಕ್ಕಿಂತ ರಾತ್ರಿಯ ವೇಳೆಯಲ್ಲಿ ಭೂಮಿಯಿಂದ ಹೊರ ಹೋಗುವಂತಹ ಮೇಲ್ಮೈ ಸೂಸುವಂತಹ ವಿಕಿರಣದ ಪ್ರಮಾಣ ಜಾಸ್ತಿ ಇದ್ದಾಗ ಏನಾಗ್ತದೆ, the earth surface gives more energy back than the insolation. ಅದು ಹೀರಿಕೊಂಡಂತಹ ಶಕ್ತಿಗಿಂತ ಅಧಿಕ ಪ್ರಮಾಣದ ಶಕ್ತಿಯನ್ನ ಹೊರಗಡೆ ಸೂಚಿಸ್ತದೆ, ಅಂದ್ರೆ ತಂಪಾಗಿರ್ತದೆ ಅಂತ. The surface will be more cooler. Okay. So when the surface cool down, the adjoining air parcel is warm. This will create the inversion of the temperature. ಏನಾಗ್ತದೆ, ಕ್ಲೌಡ್ಸ್ ಇದ್ರೆ ಏನಾಗ್ತದೆ, ದ ಸರ್ಫೇಸ್ ರೇಡಿಯೇಷನ್ ಏನಿದೆ ಅದನ್ನ ಕೆಳಗಡೆಗೆ ಮತ್ತೆ ರಿಫ್ಲೆಕ್ಟ್ ಮಾಡ್ತದೆ. ಹಾಗಾಗಿ ಈ ಭಾಗ ತಂಪಾಗಲ್ಲ, ಬಿಸಿ ಆಗುತ್ತೆ. ದಿಸ್ ಈಸ್ ದ ನೆಗೆಟಿವ್ ಫ್ಯಾಕ್ಟರ್ ಫಾರ್ ದ ಇನ್ವರ್ಷನ್ ಆಫ್ ಟೆಂಪರೇಚರ್. ಸೊ winter sky where the nights are colder than the daytime, and cloudless sky where there is no reflect back of the surface radiation will be the perfect condition for inversion of temperature. ಮತ್ತೆ ಡ್ರೈ ಏರ್ ಬೇಕು ಅಂತ, ಶುಷ್ಕವಾದಂತಹ ಗಾಳಿ. ಶುಷ್ಕ ಗಾಳಿ ಅಂತಂದ್ರೆ ಅದರಲ್ಲಿ ತೇವಾಂಶದ ಪ್ರಮಾಣ ತುಂಬಾ ಕಡಿಮೆ ಇದೆ ಅಂತ. ಶುಷ್ಕ ಗಾಳಿ ಯಾವಾಗ ಆಗ್ತದೆ, ಉಷ್ಣಾಂಶ ಕಡಿಮೆ ಇದ್ದಾಗ. ವಿಂಟರ್ ಅಂತಂದ್ರೆ ಚಳಿಗಾಲ. ಚಳಿಗಾಲದಲ್ಲಿ ಅದರಲ್ಲಿರುವಂತಹ ಗಾಳಿನೂ ಸಹ ಏನಾಗಿರ್ತದೆ, ಶುಷ್ಕ ಗಾಳಿ ಆಗಿರ್ತದೆ. ಅದರಲ್ಲಿ ತೇವಾಂಶದ ಪ್ರಮಾಣ ತುಂಬಾ ಕಡಿಮೆ ಇದೆ. ಡ್ರೈ ಏರ್ ಈಸ್ ಇನ್ಕೇಪಬಲ್ ಆಫ್ ಅಬ್ಸರ್ವಿಂಗ್ ಮಚ್ ಆಫ್ ದಿ ರೇಡಿಯಂಟ್ ಹೀಟ್. ಶುಷ್ಕ ಗಾಳಿಯ ಒಂದು ಪ್ರಮುಖವಾದ ಲಕ್ಷಣ ಏನಪ್ಪಾ ಅಂತಂದ್ರೆ ಇದು ತೇವಾಂಶವನ್ನ ಹೀರಿಕೊಳ್ಳುವಂತಹ ಒಂದು ಸಾಮರ್ಥ್ಯ ಇದಕ್ಕೆ ತುಂಬಾ ಕಡಿಮೆ. ಸೊ ತೇವಾಂಶವನ್ನ ಹೀರ್ಕೊಳ್ಳಕ್ಕಾಗದೆ ಆ ತೇವಾಂಶ ನೀರು ಅದ್ರೊಳಗಡೆ ಇರುವಂತಹ ಎನರ್ಜಿ ಅಥವಾ ಬಿಸಿಯಾಗಿರುವಂತಹ ಅಂಶ ಅಥವಾ ಉಷ್ಣಾಂಶ ಏನಿದೆ ಅದು ಇರಲ್ಲ. ತೇವಾಂಶ ಯಾವಾಗಿರಲ್ಲ ಆಗ ಈ ಉಷ್ಣಾಂಶನೂ ಸಹ ಕಡಿಮೆ ಇರ್ತದೆ. ಇದೊಂದು. ಮೂರನೇದು, there is no air or little air movement. ಇನ್ನೊಂದು ಬರೋದಿಲ್ಲ. This is also one required condition. So if the air movement is more, there will be mixing of the air will be also more. ಗಾಳಿ ಈ ಕಡೆಯಿಂದ ಆ ಕಡೆ ಚಲಿಸ್ತಾ ಇದೆ ಅಥವಾ ಕೆಳಗಡೆಯಿಂದ ಮೇಲಕ್ಕೆ ಚಲಿಸ್ತಾ ಇದೆ ಅಂತಂದ್ರೆ ಅದು ಉಷ್ಣಾಂಶ ಏನಾಗ್ತದೆ, ಮಿಕ್ಸ್ ಆಗ್ತದೆ. ಕಡಿಮೆ ಉಷ್ಣಾಂಶ ಇರುವಂತಹ ಗಾಳಿ ಮತ್ತೆ ಅಧಿಕ ಉಷ್ಣಾಂಶ ಇರೋ ಗಾಳಿ ಎರಡು ಮಿಕ್ಸ್ ಆಗ್ತಾ ಹೋಗ್ತದೆ. ಸೊ ಇದರಿಂದಾಗಿ ಅಲ್ಲಿ ಇನ್ವರ್ಷನ್ ಆಗುವಂತಹ ಕಂಡೀಷನ್ ಅಲ್ಲಿ ನಿರ್ಮಾಣ ಆಗಲ್ಲ. ಸೊ ವೆನೆವರ್ ದೇರ್ ಈಸ್ ಏರ್ ಮೂವ್ಮೆಂಟ್ ವರ್ಟಿಕಲಿ ಆರ್ ಹಾರಿಜಾಂಟಲಿ, ದೇರ್ ಈಸ್ ಮೋರ್ ಸ್ಕೋಪ್ ಫಾರ್ ಮಿಕ್ಸಿಂಗ್ ಆಫ್ ದಿ ಏರ್ ವಿತ್ ಕಾಂಟ್ರಾಸ್ಟ್ characteristics. So if the mixture takes place, the temperature will be even. That is not the condition required for the inversion of the temperature. So in order to invert the temperature, there needs to be no air movement. Air movement ಯಾವಾಗ ಆಗ್ತದೆ, if there is contrasting temperature conditions. ಒಂದು ಭಾಗ ಬಿಸಿಯಾಗಿದ್ದು ಇನ್ನೊಂದು ಭಾಗ ತಂಪಾಗಿದ್ದಾಗ will be pressure difference between those areas. So the air will move from one place to another place. Okay. In these conditions, long and winter clear skies, relatively dry air, okay, snow covered surface, there will be less temperature contrast. That is why there will be no air movement. Okay. So ಇದು ಸಹ ಒಂದು ಮುಖ್ಯವಾದಂತಹ ಒಂದು ನಾಲ್ಕನೇ ಅಂಶ ಯಾವುದು ಅಂದ್ರೆ ಸ್ನೋ ಕವರ್ಡ್ ಸರ್ಫೇಸ್. ಸೊ ಸ್ನೋ ಬೀಯಿಂಗ್ ಪೂರ್ ಕಂಡಕ್ಟರ್ ಆಫ್ ದಿ ಟೆಂಪರೇಚರ್. ಮಂಜು ಏನಿದೆ, ಮಂಜುಗಡ್ಡೆ ಅದು ಉಷ್ಣಾಂಶದ ಸಂವಹನ ತುಂಬಾ ಕಡಿಮೆ ಮಾಡ್ತದೆ. ಉಷ್ಣಾಂಶದ ಸಂವಹನ ಕಡಿಮೆ ಮಾಡೋದ್ರಿಂದ
ಹಗಲಿನ ವೇಳೆಯಲ್ಲಿ ಸೂರ್ಯನಿಂದ ಬರುವಂತಹ ಎಲ್ಲ ಕಿರಣಗಳನ್ನು ಪ್ರತಿಫಲನ ಮಾಡ್ತದೆ. ರಾತ್ರಿಯ ವೇಳೆಯಲ್ಲಿ ಇದರಿಂದ ಆಗುವಂತಹ ವಿಕಿರಣವನ್ನ ತಡೀತದೆ. ಹಾಗಾಗಿ ಈ ಎರಡು ಕಂಡೀಷನ್ ಇರೋದ್ರಿಂದ ಉಷ್ಣಾಂಶನ ಜಾಸ್ತಿ ಇಟ್ಕೊಳ್ಳಲ್ಲ ಹಗಲಿನ ವೇಳೆಯಲ್ಲಿ. ಹಾಗೆ ರಾತ್ರಿಯ ವೇಳೆಗೂ ಅದರಲ್ಲಿ ಉಷ್ಣಾಂಶ ಇರಲ್ಲ. ಹೀಗಾಗಿ ಅದರ ಮೇಲೆ ಸಂಪರ್ಕಕ್ಕೆ ಬರುವಂತಹ ಗಾಳಿ, ಸ್ನೋ ಕವರ್ಡ್ ಪ್ಲೇಸ್ ಇದ್ದಾಗ ಅದರ ಸಂಪರ್ಕಕ್ಕೆ ಬಂದಂತಹ ಗಾಳಿಯಲ್ಲಿ ಅದರ ಮೇಲೆ ಇರುವಂತಹ ಗಾಳಿ ಅದು ಸಹ ತಂಪಾಗಿರ್ತದೆ. At the night there is unretarded loss of heat by radiation. So that is why it retards the outgoing radiation. Therefore the air near the surface undergoes rapid cooling during the nights. This causes the inversion of the temperature. Surface radiation alle ಇನ್ನೊಂದು ವಿಧ ಇದೆ, ಅದು advection radiation. So the horizontal movement of the air is known as advection. ಈ ಕಡೆಯಿಂದ ಆ ಕಡೆಗೆ ಭೂಮಿ ಮೇಲಿನ ಚಲಿಸಿದ್ರೆ ಅದನ್ನ advection ಅಂತ ಹೇಳ್ತಾರೆ ಅಂತ ಹೇಳಿದ್ದೆ. ಸಮತಲವಾದಂತಹ ಗಾಳಿಯ ಚಲನೆಯನ್ನು ನಾವು advection ಅಂತ ಹೇಳ್ತೀವಿ. ಸಮತಲ ಚಲನೆ ಅಂತ ಕನ್ನಡದಲ್ಲಿ ಹೇಳ್ಬೋದು. ಭೂಮಿಯ ಮೇಲ್ಮೈ ಭಾಗ ತಂಪಾದ ಭಾಗ ಆಗಿದ್ರೆ ಅದರ ಮೇಲೆ ಬೀಸುವಂತಹ ಗಾಳಿನೂ ಸಹ ತಂಪಾಗಿರ್ತದೆ. ಆ ಗಾಳಿ ಈ ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋದಾಗ, ಅಂದ್ರೆ ಬಿಸಿಯಾದ ಪ್ರದೇಶಕ್ಕೆ ಹೋದಾಗ ಅಲ್ಲಿರುವಂತಹ ಬಿಸಿಯಾಗಿರುವಂತಹ ಗಾಳಿನೂ ಸಹ ಏನ್ ಮಾಡ್ತದೆ, ತಂಪು ಮಾಡ್ತದೆ ತಳಭಾಗದಲ್ಲಿ. ಆದ್ರೆ ಮೇಲ್ಭಾಗ ಇನ್ನು ಬಿಸಿಯಾಗೆ ಇರ್ತದೆ. ಸೊ ಹಾಗಾಗಿ ಆ ಪ್ರದೇಶದಲ್ಲಿ ನಾವು ತಳಭಾಗದಿಂದ ಮೇಲ್ಭಾಗಕ್ಕೆ ಹೋದ್ರೆ ಉಷ್ಣಾಂಶ ಏರಿಕೆ ಆಗ್ತಾ ಹೋಗ್ತದೆ. ಅದನ್ನು ನಾವು ಅಡ್ವೆಕ್ಷನ್ ಇನ್ವರ್ಷನ್, ರೇಡಿಯೇಷನ್ ಅಂತ ಬರ್ತಿದ್ದೀನ ಇನ್ವರ್ಷನ್. ರೇಡಿಯೇಷನ್ ಇನ್ವರ್ಷನ್ ಅಲ್ಲಿ ಇನ್ನೊಂದು ಹೇಳೋದು ಮಾಡ್ತಿದ್ದೆ. ರೇಡಿಯೇಷನ್ ಇನ್ವರ್ಷನ್ ಐತಲ್ಲ, ಫಸ್ಟ್ ಪಾರ್ಟ್, ಅದರಲ್ಲಿ ಈ ವ್ಯಾಲೀಸ್ ಇರ್ತಾವಲ್ಲ, ಮೌಂಟೇನ್ ವ್ಯಾಲೀಸ್ ಅಲ್ಲಿ ಈ ರಾತ್ರಿಯ ವೇಳೆಯಲ್ಲಿ ಈ ಭಾಗ ತುಂಬಾ ರೇಡಿಯೇಷನ್ ಆಗಿ ಈ ಭಾಗ ತಂಪಾಗ್ತದೆ. ಈ ಭಾಗ ತಂಪಾದಂತೆ ಇಲ್ಲಿಂದ ಗಾಳಿ ತಂಪಾದ್ರೆ ಗಾಳಿ ಏನು ತೂಕ ಆಗ್ತದೆ ಜಾಸ್ತಿ. ತಂಪಾಗ್ತದೆ ಅಂತಂದ್ರೆ ಕಂಟ್ರಾಕ್ಷನ್ ಆಗ್ತದೆ, ಸಂಕುಚನ ಆಗ್ತದೆ. ಸಂಕುಚಿತವಾದಂತಹ ಗಾಳಿ ಭಾರ ಇರ್ತದೆ. ಭಾರವಾದಂತಹ ಗಾಳಿ ಇಳಿಜಾರನ್ನ ಅನುಸರಿಸಿ ವ್ಯಾಲಿಗೆ ಬರ್ತದೆ. ಸೊ ಮೇಲ್ಭಾಗದಿಂದ ಮತ್ತು ಅದರ ಇಳಿಜಾರಿನಲ್ಲಿರುವಂತಹ ಗಾಳಿ ರಾತ್ರಿಯ ವೇಳೆಯಲ್ಲಿ ತಂಪಾಗಿ ತಳಭಾಗಕ್ಕೆ ಬಂದು ಕುಸಿಯುತ್ತದೆ. ಒಂದು ಕಣಿವೆಯಲ್ಲಿ ಬಂದು ಈ ತಂಪಾದ ಶುಷ್ಕವಾದಂತಹ ಗಾಳಿ ಕಣಿವೆಯಲ್ಲಿದ್ದಾಗ ಮೇಲ್ಭಾಗ ವಾರ್ಮ್ ಆಗಿರ್ತದೆ ಗಾಳಿ. ನಾವು ಇಲ್ಲಿಂದ ಇಲ್ಲಿಗೆ ಹೋದಾಗ ಉಷ್ಣಾಂಶ ಇಳಿಕೆ ಆಗ್ತದೆ. ಇದನ್ನು ಸಹ ನಾವು ರೇಡಿಯೇಷನ್ ಇನ್ವರ್ಷನ್ ಅಂತ, ಇದು ಒಂದು ಟೈಪ್. ಯುರೋಪಿಯನ್ ಕಂಟ್ರೀಸು ಮತ್ತೆ ಅಮೆರಿಕಗಳಲ್ಲಿ ಹೆಚ್ಚಿನ ಏನು ಹಣ್ಣನ್ನ ಬೆಳೀತಾರೆ, ಹಣ್ಣುಗಳು ಅದನ್ನೆಲ್ಲ ಇಲ್ಲಿ ಬೆಳೀತಾರೆ. ಇಲ್ಲಿ ಇಳಿಜಾರುಗಳಲ್ಲಿ, ಪರ್ವತದ ಇಳಿಜಾರಲ್ಲಿ ಬೆಳೆಯೋದನ್ನು ನೋಡ್ತೀವಿ, ವ್ಯಾಲೀಸ್ ಅಲ್ಲಿ ಬೆಳೆಯಲ್ಲ. ಇನ್ ದ ವೆಸ್ಟರ್ನ್ ಕಂಟ್ರೀಸ್ ದ ಮೌಂಟೇನ್ ಸ್ಲೋಪ್ಸ್ ಆರ್ ಪ್ರಿಫರ್ಡ್ ಫಾರ್ ಆರ್ಚರ್ಡ್ಸ್. ಆರ್ಚರ್ಡ್ಸ್ ಅಂತಂದ್ರೆ ಹಣ್ಣಿನ ತೋಟ, ಹಣ್ಣಿನ ತೋಟಗಳು. ಸೊ ದೇ ಪ್ರಿಫರ್ ದ ಮೌಂಟೇನ್ ಸ್ಲೋಪ್ಸ್ ಫಾರ್ ಗ್ರೋವಿಂಗ್ ದ ಆರ್ಚರ್ಡ್ಸ್. ಕ್ಯಾಲಿಫೋರ್ನಿಯಾ ಹತ್ರದಲ್ಲಿರುವಂತಹ ಮೌಂಟೇನ್ಸ್ ಅಲ್ಲಿ ದೇ ಗ್ರೋ ಆರೆಂಜ್ ಗಾರ್ಡನ್ಸ್. ಆರೆಂಜಸ್ ಆರ್ ಗ್ರೋನ್ ಆನ್ ದ mountain slopes instead of mountain valleys. Also in the Switzerland and France they prefer growing different kinds of fruits in the mountain slopes. ದ್ರಾಕ್ಷಿ ಎಲ್ಲ ಫೇಮಸ್ ಅಲ್ವಾ ಇದಕ್ಕೆ. ಅದಕ್ಕೆ ಇಟಲಿ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಇದೆಲ್ಲ ದ್ರಾಕ್ಷಿ ಉತ್ಪಾದನೆಗೆ ತುಂಬಾ ಫೇಮಸ್. ಯಾಕಂದ್ರೆ ವೈನ್ ತಯಾರಿಸ್ತಾರೆ. ಆ ವೈನ್ ಯಾರ್ಡ್ಸ್ ಎಲ್ಲ ಇರೋದು ಈ ಇಳಿಜಾರುಗಳಲ್ಲಿ ಮಾಡ್ತಾರೆ, ಕಣಿವೆಯಲ್ಲಿ ಮಾಡಲ್ಲ. ಕಣಿವೆಯಲ್ಲಿ ಮಾಡಿದ್ರೆ ಏನಾಗ್ತದೆ, ರಾತ್ರಿ ವೇಳೆ ತುಂಬಾ ತಂಪಾದ ವಾತಾವರಣ ಇರ್ತದೆ. ಅದರಿಂದ ಫ್ರಾಸ್ಟ್ ಬ್ರೈಟ್ ಆಗ್ತದೆ. ಅತಿಯಾದ ಉಷ್ಣಾಂಶ ಕಡಿಮೆ ಆದ್ರೆ, ತುಂಬಾ ತೀವ್ರವಾದ ಉಷ್ಣಾಂಶ ಕಡಿಮೆ ಆದ್ರೆ ಏನಾಗ್ತದೆ, ಮೈಯೆಲ್ಲ ಜಡ್ಡುಗಟ್ತದೆ. ಅದನ್ನ ಫ್ರಾಸ್ಟ್ ಬ್ರೈಟ್ ಅಂತ ಕರೀತಾರೆ. ಪೋಲಾರ್ ರೀಜನ್ಗೆ ಹೋಗುವಂಥವ್ರು, ಅಂದ್ರೆ
ಧ್ರುವ ಪ್ರದೇಶಗಳಿಗೆ ಹೋಗುವಂಥವ್ರು ಮೈಗಳನ್ನೆಲ್ಲ ತುಂಬಾ ಕವರ್ ಮಾಡ್ಕೊಂಡಿರ್ತಾರೆ. ಇಲ್ಲಾಂತಂದ್ರೆ ಏನಾಗ್ತದೆ, ಇರುವಂತಹ -50 ಡಿಗ್ರೀಸ್ ಇರೋ ಉಷ್ಣಾಂಶದಲ್ಲಿ ಬಾಡಿಯಲ್ಲಿರುವಂತಹ ಅಂದ್ರೆ ದೇಹದಲ್ಲಿರುವಂತಹ ರಕ್ತ ಎಲ್ಲ ಹೆಪ್ಪುಗಟ್ಬಿಟ್ಟು ಬೆರಳುಗಳೆಲ್ಲ ಒಟ್ಟಾಗ್ಬಿಡೋದು, ಬೆರಳು ಮಡ್ಚಕ್ಕಾಗದೆ ಇರೋದು, ಬೆರಳನ್ನೇ ಕತ್ತರಿಸಬೇಕಾಗಿರುವಂತಹ ಪರಿಸ್ಥಿತಿ ಫಾಸ್ಟ್ ಬೈಟ್ ಅಂತ ಕರೀತಾರೆ. ಸೊ ಈ ಕಂಡೀಷನ್ಸ್ ಆಗೋದ್ರಿಂದ ಅದು ಈ ಹಣ್ಣುಗಳನ್ನ ಬೆಳಿಲಿಕ್ಕಾಗಲ್ಲ. ಅದಕ್ಕೋಸ್ಕರ ಇಳಿಜಾರದೇ ಬೆಳಿತಾರೆ. ನೆಕ್ಸ್ಟ್ ಒನ್ ದ ಅಪ್ಪರ್ ಲೆವೆಲ್ ಇನ್ವರ್ಷನ್. ಅಪ್ಪರ್ ಇನ್ವರ್ಷನ್ ಅಲ್ಲಿ 2 ವಿಧ ಇದಾವೆ. ಒಂದೇದು ಸಬ್ಸಿಡೆನ್ಸ್ ಇನ್ವರ್ಷನ್ ಅಲ್ವಾ, ಟರ್ಬುಲೆನ್ಸ್. ಸಬ್ಸಿಡೆನ್ಸ್ ಅಂದ್ರೆ ಏನಿಲ್ಲ, ಅದು ಪ್ರೆಷರ್ ಬೇಡ್ಸ್ಗೆ ಡಿಪೆಂಡ್ ಆಗಿರ್ತದೆ. Subsidence inversion is closely associated with the pressure beds of the world. Wherever there is high pressure beds, the air will side ಮೇಲಿಂದ ಕೆಳಗಡೆ ಇಳಿಯುತ್ತೆ. ಹೀಗೆ ಇಳಿಬೇಕಾದ್ರೆ ತಳಭಾಗದಲ್ಲಿರುವಂತಹ ತಂಪಾದಂತಹ ಗಾಳಿ ಒಂದು ಮಟ್ಟದವರೆಗೆ ಈ ಭಾಗ ಕೋಲ್ಡ್ ಆಗಿರ್ತದೆ. ಇಲ್ಲಿರುವಂತಹ ಯಾವುದೋ ಕಾರಣಕ್ಕೆ ಬಿಸಿಯಾಗಿರುವಂತಹ ಗಾಳಿ ವಾರ್ಮ್ ಏರ್, ಇದು ಕೋಲ್ಡ್ ಭಾಗ ಇತ್ತು. ವಾರ್ಮ್ ಏರ್ ಸಬ್ಸೈಡ್ ಅಂಡ್ ರೀಪ್ಲೇಸ್ ದ ಕೋಲ್ಡ್ ಏರ್ ಹಿಯರ್. ಸೊ ಇಲ್ಲಿರುವಂತಹ ತಂಪಾದ ಗಾಳಿಯನ್ನ ಇದು ಬದಲಾವಣೆ ಮಾಡಿ ಇದು ಸಹ ವಾರ್ಮ್ ಏರ್ ಆಗ್ತದೆ. ದಿಸ್ ಈಸ್ ಸಬ್ಸಿಡೆನ್ಸ್. ಕೋಲ್ಡ್ ಏರು ಕೆಳಗಡೆ ಇದೆ, ವಾರ್ಮ್ ಏರು ಮೇಲೇನು ಕೋಲ್ಡ್ ಏರ್ ಇತ್ತು, ವಾರ್ಮ್ ಏರು ಮೇಲೆ ಇದ್ದಿದ್ದು ಕೆಳಗಡೆ ಬಂತು ಬಿಕಾಸ್ ಆಫ್ ದಿ ಸಬ್ಸಿಡೆನ್ಸ್. ಈ ರೀತಿ ಬಂದಾಗ ನಾವು ಇಲ್ಲಿಂದ ಇಲ್ಲಿಗೆ ಹೋದಾಗ ಏನಾಗ್ತದೆ, ಉಷ್ಣಾಂಶ ಇಲ್ಲಿ ಕಡಿಮೆ ಇದೆ, ಇಲ್ಲಿ ಜಾಸ್ತಿ ಇದೆ, ಉಷ್ಣಾಂಶ ಮೇಲೆ ಹೋದಂತೆ ಏರಿಕೆ ಆಗ್ತಾ ಹೋಗ್ತದೆ. ದಿಸ್ ಈಸ್ ಒನ್ ಟೈಪ್ ಆಫ್ ಇನ್ವರ್ಷನ್, ಟೆಂಪರೇಚರ್ ಇನ್ವರ್ಷನ್. ಇದು ಭೂಮಟ್ಟದಲ್ಲಾಗಲ್ಲ. ಭೂಮಟ್ಟದಲ್ಲಿ ಅದಕ್ಕೋಸ್ಕರ ಇದನ್ನ ಅಪ್ಪರ್ ಏರ್ ಇನ್ವರ್ಷನ್ ಅಂತ ಕರೀತಾರೆ. These kind of phenomena happens well above the surface. There are air currents going around the atmosphere, which goes upwards and downwards. The currents are known as convective currents. So, because of these currents, the air will subside the upper part of the air, replacing some kind of air which has some kind of temperature characteristic. It will cause temperature difference between that area. That is kind of subsidence inversion. So next one is turbulence inversion. ಅದನ್ನ ಕನ್ವೆಕ್ಟಿವ್ ಇನ್ವರ್ಷನ್ ಅಂತ ಸಹ ಕರೀತಾರೆ. ಕೆಳಗೆ ಇಳಿಯುವಂತಹ ಗಾಳಿಯಿಂದ ಆಗುವ ವಿಪರ್ಯಯ. ಟರ್ಬ್ಯುಲೆನ್ಸ್ ಅಂತಂದ್ರೆ ಗಾಳಿ ಅಸ್ಥಿರವಾಗಿ ಮೇಲಕ್ಕೆ ಚಲಿಸುವುದನ್ನ ಟರ್ಬ್ಯುಲೆನ್ಸ್ ಅಂತ, ಅದನ್ನ ಕನ್ವೆಕ್ಷನ್ ಕರೆಂಟ್ ಅಂತ ಸಹ ಕರೀತಾರೆ. ಕನ್ವೆಕ್ಟಿವ್ ಕರೆಂಟ್ಸ್ ಅಂತಂದ್ರೆ ಪ್ರಚಲನ ಪ್ರವಾಹ, ಮೇಲಕ್ಕೆ ಚಲಿಸುವಂತಹ ಪ್ರವಾಹ. ಸಬ್ಸಿಡೆನ್ಸ್ ಅಂದ್ರೆ ಕೆಳಗೆ ಇಳಿಯುವಂತಹ ಗಾಳಿ, ಇದು ಮೇಲಕ್ಕೆ ಚಲಿಸುವಂತಹ ಗಾಳಿ. ಸೊ the eddy is going upward, bringing the lower level air to upper level and upper level air to the lower level. This is called as convective currents. The phenomena of turbulence and convection cause a thorough mixing of atmosphere air. So ಈ ರೀತಿ ಮೇಲೆ ಕೆಳಗೆ ಚಲಿಸೋದ್ರಿಂದ ಇದೇನಾಗ್ತದೆ, ಏರ್ ಮಿಕ್ಸ್ ಆಗ್ತದೆ. Will be thorough mixing of air. So these turbulent or convective mixing is limited to certain height beyond which it does not and cannot penetrate. So ಈ mixing ಏನಿದೆ be restricted up to certain height ವರೆಗೂ ಅದು ಮಿಕ್ಸ್ ಆಗ್ತದೆ. Beyond this it cannot penetrate. So it is at this height that the convective inversion is formed. So ಇಲ್ಲಿ ಮಿಕ್ಸ್ ಆಗಿರ್ತದೆ ಈ ಲೆವೆಲ್ ಅಲ್ಲಿ. ಸೊ ಈ ಲೆವೆಲ್ ಅಲ್ಲಿ ಮಿಕ್ಸ್ ಆಗಿ ಬೇರೆನೇ ಉಷ್ಣಾಂಶ ಇರ್ತದೆ, ಟೆಂಪರೇಚರ್. ಇಲ್ಲಿಗೆ ಈ ಏರು ಹೋಗಲ್ಲ. ಸೊ
ಒಂದು ನಿರ್ದಿಷ್ಟವಾದ ಎತ್ತರಕ್ಕಿಂತ ಮೇಲಕ್ಕೆ ಈ ಮೇಲಕ್ಕೆ ಕೆಳಕ್ಕೆ ಚಲಿಸುವಂತಹ ಗಾಳಿ ಹೋಗಲ್ಲ. ಹಾಗಿದ್ದಾಗ ಆ ಮಟ್ಟದಿಂದ ಮೇಲಕ್ಕೆ ನಾವು ಕನ್ವೆಕ್ಟಿವ್ ಇನ್ವರ್ಷನ್ ನೋಡ್ತೀವಿ. ಸೊ ಇಲ್ಲಿ ಕೋಲ್ಡ್ ಇರ್ತದೆ ಟೆಂಪರೇಚರ್, ಮೇಲೆ ವಾರ್ಮ್ ಇರ್ತದೆ. ಸೊ ಅಬೌವ್ ದ ಸರ್ಫೇಸ್ there will be inversion of temperature. This kind of temperature is known as turbulence or convective inversion. The last one, frontal inversion. Fronts ಅಂತ ಕರಿತೀವಿ. ಎರಡು ವಿರುದ್ಧವಾದಂತಹ ಪರಿಸ್ಥಿತಿಯನ್ನು ಹೊಂದಿರುವಂತಹ ಗಾಳಿಯ ಒಂದು ಪ್ರದೇಶ. ಈ ಭೂಮಿಯ ಮೇಲೆ ಒಂದು ಗಾಳಿಯ ಪಾರ್ಸಲ್ ಆಫ್ ಏರ್ is moving over the place. You see the air parcel A, air parcel B. ಇಲ್ಲಿರುವಂತ ಟೆಂಪರೇಚರ್ ಬೇರೆ, ಟೆಂಪರೇಚರ್ ಕಂಡೀಷನ್ will be different from this temperature. This may be high temperature, this may be low temperature. So there is a contrast between the temperature condition between these two air parcels. This is known as air masses. Air mass ಅಂತ ಕರಿತೀವಿ. ಸೊ ಒಂದು ಭೂಮಿಯ ಮೇಲ್ಭಾಗದಲ್ಲಿ ದೀರ್ಘಾವಧಿಯವರೆಗೆ ಒಂದು ವಿಧದ ಗಾಳಿ ಆ ಪ್ರದೇಶದ ಮೇಲೆ ಇದ್ದಾಗ ಆ ಭೂಮಿ ಹೊಂದಿರುವಂತಹ ಉಷ್ಣಾಂಶವನ್ನ ಅದರ ಮೇಲೆ ಇರುವಂತಹ ಗಾಳಿನೂ ಸಹ ಪಡ್ಕೊತದೆ. ಅದರ ಪಕ್ಕದ ಪ್ರದೇಶದಲ್ಲಿ ಅಲ್ಲಿ ಬೇರೆ ಕಂಡೀಷನ್ಸ್ ಇದ್ದು ಅದರ ಮೇಲೆ ಇರುವಂತಹ ಗಾಳಿ ಆ ಪ್ರದೇಶದ ಉಷ್ಣಾಂಶವನ್ನು ಪಡ್ಕೊತದೆ. ಸೊ ಹಾಗಾಗಿ ಅಕ್ಕಪಕ್ಕದಲ್ಲಿರುವಂತಹ ಪ್ರದೇಶದ ಮೇಲಿರುವಂತಹ ಗಾಳಿಯಲ್ಲಿ ಬೇರೆ ಬೇರೆ ವಿಧದ ಉಷ್ಣಾಂಶ ಇರೋದನ್ನ ನೋಡ್ತೀವಿ. ಸೊ ಆ ಗಾಳಿಗಳನ್ನ ನಾವು ಏರ್ ಮಾಸ್ ಅಂತ ಕರಿತೀವಿ. ಇಂಗ್ಲಿಷಲ್ಲಿ ವಾಯುರಾಶಿ, ಕನ್ನಡದಲ್ಲಿ ವಾಯುರಾಶಿ ಅಂತ. ಸೊ ಹೀಗೆ ಬೇರೆ ಬೇರೆ ಪರಿಸ್ಥಿತಿಗಳನ್ನ ಹೊಂದಿರುವಂತಹ ವಾಯುರಾಶಿಗಳು ಹತ್ರ ಬಂದಾಗ ಅದರ ಮಧ್ಯದಲ್ಲಿರುವಂತಹ ರೇಖೆಯನ್ನು ನಾವು ಫ್ರಂಟ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಫ್ರಂಟ್. ದಿಸ್ ಇಸ್ ದ ಟ್ರಾನ್ಸಿಷನ್ ಝೋನ್ ಬಿಟ್ವೀನ್ ಏರ್ ಮಾಸ್ ಎ ಅಂಡ್ ಏರ್ ಮಾಸ್ ಬಿ. ಸೊ ಈ ವಿರುದ್ಧವಾದಂತಹ ಲಕ್ಷಣಗಳನ್ನ ಹೊಂದಿರುವಂತಹ ವಾಯುರಾಶಿಗಳು ಹತ್ರ ಬಂದಾಗ ಅದರ ನಡುವೆ ಒಂದು ಸಂಕ್ರಮಣ ಪ್ರದೇಶ ಉಂಟಾಗ್ತದೆ. ಸೊ ಇವೆರಡು ಹತ್ರ ಬಂದಾಗ ಇಲ್ಲಿ ಮಿಕ್ಸಿಂಗು ಶುರುವಾಗ್ತದೆ. ದಟ್ ಮಿಕ್ಸಿಂಗ್ ಝೋನ್ ಇಸ್ ನೋನ್ ಆಸ್ ಮಿಕ್ಸಿಂಗ್ ಝೋನ್ ಅನ್ನ ಫ್ರಂಟ್ ಅಂತ ಕರೀತಾರೆ. ಸೊ ನಾವು ವಾಯು ಪರಿಧಿ ಅಂತ ಕರೀಬಹುದು. ಸೊ ಫ್ರಂಟಲ್ ಇನ್ವರ್ಷನ್ ಅಂತಂದ್ರೆ there is one cold air mass invading the warm air mass. This is the cold air mass. This is the warm air mass. This is the warm air mass and this is the cold air mass. Warm air mass will slide over the cold air mass. Okay. So ಇದು ಬಿಸಿಯಾದ ವಾಯುರಾಶಿ, ಇದು ತಂಪಾದ ವಾಯುರಾಶಿ. ಈ ಪರಿಸ್ಥಿತಿ ಇದ್ದಾಗ ಈ ಬಿಸಿಯಾದ ವಾಯುರಾಶಿ ಚಲಿಸ್ತಾ ಇರ್ತದೆ, ತಂಪಾದ ವಾಯುರಾಶಿ ಇದ್ದ ಸ್ಥಳದಲ್ಲೇ ಸ್ಥಿರವಾಗಿರ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಈ ಬಿಸಿಯಾದ ವಾಯುರಾಶಿ ತಂಪಾದ ವಾಯುರಾಶಿ ಮೇಲೆ ಏರ್ತದೆ. ಇದನ್ನ ನಾವು ಏನಂತ ಕರಿತೀವಿ? ಫ್ರಂಟ್ ಅಂತ ಕರಿತೀವಿ ಅಂತ ಹೇಳಿದ್ದಾರೆ. ಇದನ್ನ ನಾವು ಫ್ರಂಟಲ್ ಇನ್ವರ್ಷನ್ ಅಂತ ಕರಿತೀವಿ. ಯಾಕಪ್ಪ ಅಂತಂದ್ರೆ ನಾವು ಇಲ್ಲಿಂದ ಇಲ್ಲಿಗೆ ಹೋದಾಗ ಏನಾಗ್ತದೆ, ಉಷ್ಣಾಂಶ ಇಲ್ಲಿ ಕಡಿಮೆ ಇದೆ, ಇಲ್ಲಿ ಜಾಸ್ತಿ ಇದೆ. ಸೊ ಇಲ್ಲಿ ಕಡಿಮೆ ಇದ್ದು ಇಲ್ಲಿ ಜಾಸ್ತಿ ಇದೆ ಉಷ್ಣಾಂಶ. ನಾವು ಇಲ್ಲಿಂದ ಇಲ್ಲಿಗೆ ಹೋದಾಗ ಉಷ್ಣಾಂಶ ಏನಾಗ್ತದೆ, ಜಾಸ್ತಿ ಆಗುತ್ತೆ. ಇದನ್ನ ನಾವು ವಾಯು ಪರಿಧಿ ವಿಪರ್ಯಯ ಅಂತ ಹೇಳೋದು. ಸೊ ಎಲ್ಲಾ ಇನ್ವರ್ಷನ್, ಎಲ್ಲಾ ವಿಪರ್ಯಯದಲ್ಲೂ ಏನಾಗ್ತಿತ್ತು, ಹಾರಿಜಾಂಟಲ್ ಆಗಿ ತಳಭಾಗ ಕೋಲ್ಡ್ ಆಗಿದೆ, ಇಲ್ಲಿ ವಾರ್ಮ್ ಆಗಿದೆ. ಈ ಗಡಿ ರೇಖೆ ಇತ್ತಲ್ಲ ಅದು ಹಾರಿಜಾಂಟಲ್ ಆಗಿದೆ. ಆದ್ರೆ ಇಲ್ಲಿ ಇಳಿಕೆ ಆಗಿರೋದನ್ನ ನೋಡ್ತೀವಿ, ಓರೆ ಆಗಿರೋದನ್ನ. ದ ಇನ್ವರ್ಷನ್ ಲೇಯರ್ ಈಸ್ ಸ್ಲ್ಯಾಂಟೆಡ್ ಆರ್ ಓರಿಯೆಂಟೆಡ್.